ಪ್ರೈಸ್ ದಿ ಲಾರ್ಡ್. ಕೇಳಿಸ್ತಾ ಇದೆಯಲ್ಲ? ವಾಯ್ಸ್ ಕ್ಲಿಯರ್ ಆಗಿದೆಯಾ? ಹೌದು ಬ್ರದರ್. ಹೌದು ಓಕೆ, ಮತ್ತೊಮ್ಮೆ ಈ ವಾಕ್ಯವನ್ನು ಓದಿ ರೆಕಾರ್ಡಿಂಗ್ ಆನ್ ಮಾಡಿದ್ದೀನಿ. ಸಿಸ್ಟರ್ ಓದ್ತೀರಾ? ಲೋಕವು ಅರ್ಥವು ಗತಿಸಿರುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಆಮೇನ್. ಎಂದೆಂದಿಗೂ ಇರುವನು. ನೋಡಿ, ಲೋಕದಲ್ಲಿ ಎರಡು ಪ್ರಕಾರದ ಜನರುಗಳಿದ್ದಾರೆ. ಒಂದು, ದೇವರನ್ನು ಮಾತ್ರ ನಂಬಿ, ಅಂದ್ರೆ ಸತ್ಯವಾದ ದೇವರನ್ನು, ಯೇಸು ಕ್ರಿಸ್ತನನ್ನು ನಂಬಿ ಈ ಲೋಕದ ಒಳ್ಳೆಯ ಜೀವಿತವನ್ನು ಜೀವಿಸ್ತಾ ಇದ್ದಾರೆ. ರಾಧಾಂಟಿ ಮ್ಯೂಟ್ ಮಾಡ್ತೀರಾ? ಓಕೆ, ರಾಧಾಂಟಿ ಮ್ಯೂಟ್ ಮಾಡ್ತೀರಾ? ಓಕೆ, ನೋಡಿ, ಈ ಲೋಕದಲ್ಲಿ ಎರಡು ಪ್ರಕಾರದ ಜನರಿದ್ದಾರೆ. ಒಂದು, ಯೇಸು ಕ್ರಿಸ್ತನನ್ನು ಸತ್ಯವಾದ ದೇವರನ್ನು ನಂಬಿಕೊಂಡು ಈ ಭೂಮಿಯ ಜೀವಿತವನ್ನು ಸಹ ಸಂತೋಷದಿಂದಲೂ ಸಮಾಧಾನದಿಂದಲೂ ಜೀವಿಸ್ತಾರೆ. ಅದರ ಜೊತೆಗೆ ಪರಲೋಕದ ಜೀವಿತ, ನಿತ್ಯ ಭಾಗ್ಯವನ್ನು ಹೊಂದಿ ಅದರ ಒಂದು ಪ್ರತ್ಯಾಶೆ ಅಂದ್ರೆ ನಿರೀಕ್ಷೆಯನ್ನಿಟ್ಟುಕೊಂಡು ಜೀವಿಸ್ತಿರುವಂತ ಒಂದು ಪ್ರಕಾರದ ಜನರು. ಇನ್ನೊಂದು, ಲೋಕಕ್ಕೆ ಮಾತ್ರ ತಮ್ಮ ಆಸೆಯನ್ನು ಇಟ್ಕೊಂಡು, ಅಂದ್ರೆ ಈ ಲೋಕದಲ್ಲಿ ಮಾತ್ರ, ಈ ಲೋಕದ ಬಾಳನ್ನು ಮಾತ್ರ ಅನುಸರಿಸಿ ಅದನ್ನು ಮಾತ್ರ ನಂಬಿ ಇರುವಂತ ಇನ್ನೊಂದು ಪ್ರಕಾರದ ಜನರು. ಎರಡು ಪ್ರಕಾರದ ಜನರನ್ನು ನೋಡ್ಬೋದು. ವಾಕ್ಯ ಹೇಳ್ತದೆ, ಲೋಕವು ಅದರ ಆಶೆಯು ಗತಿಸಿ ಹೋಗ್ತದೆ. ಯಾವ ಯಾವ ಜನರುಗಳು ಈ ಲೋಕವನ್ನು ಮಾತ್ರ ನಂಬಿ ಆ ಲೋಕದಲ್ಲಿರುವಂತ ಆಸ್ತಿ ಅಂತಸ್ತು ಏನೇ ಆಗಿರ್ಬೋದು ಅದನ್ನು ಮಾತ್ರ ನಂಬಿ ಬದುಕುವರಾದ್ರೆ ಲೋಕ ಅದರ ಆಶೆ ಗತಿಸಿ ಹೋಗ್ತದೆ ಅಂತ ವಾಕ್ಯ ಹೇಳ್ತಾ ಇದೆ. ಅದೇ ರೀತಿ ಆ ಜನರುಗಳು ಸಹ ಗತಿಸಿ ಹೋಗ್ತಾರೆ. ಅರ್ಥ ಆಗ್ತಿದೆಯಲ್ಲ? ಜನರು ಸಹ ಗತಿಸಿ ಹೋಗ್ತಾರೆ. ಇಂಗ್ಲಿಷ್ ಅಲ್ಲಿ ಹೀಗೆ ಬರೆದಿದೆ, ದ ವರ್ಲ್ಡ್ ಇಸ್ ಪಾಸಿಂಗ್ ಅವೇ ಅಂಡ್ ದ ಲಸ್ಟ್ ಆಫ್ ಇಟ್, ಬಟ್ ಹಿ ಹೂ ಡಸ್ ದ ವಿಲ್ ಆಫ್ ಗಾಡ್ ಅಬೈಡ್ಸ್ ಫಾರ್ ಎವರ್. ಕೇವಲ ಲೋಕವನ್ನು ನಂಬಿ, ಲೋಕದ ಆಸ್ತಿ ಅಂತಸ್ತು ಅಥವಾ ಪೊಸಿಷನ್ ಅನ್ನು ನಂಬಿ ಬದುಕುವುದಾದ್ರೆ ಆ ವ್ಯಕ್ತಿ ಗತಿಸಿ ಹೋಗ್ಬಿಡ್ತಾನೆ, ನಾಶವಾಗ್ಬಿಡ್ತಾನೆ. ಅದಕ್ಕೋಸ್ಕರ ದೇವರನ್ನು ನಂಬಿ ಪೂರ್ಣ ಭಕ್ತಿಯೊಂದಿಗೆ, ಪೂರ್ಣ ನಂಬಿಕೆಯೊಂದಿಗೆ, ಪೂರ್ಣ ಸತ್ಯವನ್ನು ತಿಳಿದು, ಪ್ರತ್ಯೇಕವಾಗಿ ಆತನ ವಾಕ್ಯದಲ್ಲಿರುವಂತ ಸತ್ಯವನ್ನು ತಿಳಿದು ಆತನ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿಟ್ಟು ವಾಕ್ಯ ಹೇಳಿದ ಪ್ರಕಾರ ಜೀವಿಸುವುದೇ ಆತನ ಚಿತ್ತವನ್ನು ತಿಳಿದು ಜೀವಿಸುವುದಾಗಿದೆ. ಸೊ ಆತನ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು ಅಂತ ವಾಕ್ಯ ಹೇಳ್ತಾ ಇದೆ. ಹಾಗಾದ್ರೆ ಕರ್ತನ ಚಿತ್ತ ತಿಳಿಯುವುದು ಹೇಗೆ? ಆತನ ವಾಕ್ಯದಿಂದಲೇ. ಆತನ ವಾಕ್ಯದಿಂದ ಆತನ ಚಿತ್ತವನ್ನು ತಿಳಿದು ಅದನ್ನು ನೆರವೇರಿಸ್ತಾನೆ. ನೋಡಿ, ಯಾವ ವ್ಯಕ್ತಿ ಅದನ್ನು ನೆರವೇರಿಸ್ತಾನೋ ಆ ವ್ಯಕ್ತಿ ಎಂದೆಂದಿಗೂ ಇರುವನು. ಅದಕ್ಕೆ ನಾನು ಹೇಳಿದೆ ಎರಡು ಪ್ರಕಾರದ ವ್ಯಕ್ತಿಗಳು. ಒಂದು, ದೇವರ ಚಿತ್ತದಂತೆ ಬದುಕುವವರು. ಇನ್ನೊಂದು, ಲೋಕದ ಹಿತದಂತೆ ಅಂದ್ರೆ ಲೋಕದ ಪ್ರಕಾರವಾಗಿ ಬದುಕುವವರು. ಈ ಎರಡು ರೀತಿಯ ಜನರು ಈ ಲೋಕದಲ್ಲಿದ್ದಾರೆ. ಹಾಗಾದ್ರೆ ನಾವು ಇಲ್ಲಿ ಸೇರಿಕೊಂಡು ಇವತ್ತು ಈ ಹೊತ್ತಿನಲ್ಲಿ ನಮ್ಮ ಕರ್ತನಾದ ಯೇಸುವಿನ ನಾಮದಲ್ಲಿ ಸೇರಿಕೊಂಡಿದ್ದೇವೆ. ನಾವೆಲ್ಲರೂ ಯೇಸುವಿನ ವಾಕ್ಯದ ಮೂಲಕ ತಂದೆಯಾದ ದೇವರನ್ನು ತಿಳಿದುಕೊಂಡಿದ್ದೇವೆ, ಏಕೈಕ ದೇವರನ್ನು ತಿಳಿದುಕೊಂಡಿದ್ದೇವೆ, ಏಕ ಸತ್ಯ ದೇವರನ್ನು ತಿಳಿದುಕೊಂಡಿದ್ದೇವೆ. ಅವರನ್ನು ನಾವು ತಂದೆ ಅಂತ ಕೂಗುತ್ತೇವೆ. ಹಾಗಾದ್ರೆ ಆತನ ಇಚ್ಛೆಗಳನ್ನು ಈ ಭೂಮಿಯಲ್ಲಿ ಇದ್ದುಕೊಂಡು ದಿನಾಲು ಹೆಚ್ಚೆಚ್ಚಾಗಿ ತಿಳಿದುಕೊಂಡು ಅದರ ಪ್ರಕಾರವಾಗಿ ಜೀವಿಸ್ಲಿಕ್ಕೆ ನಾವು ಪ್ರಯತ್ನ ಪಡುವುದಾದರೆ ಖಂಡಿತವಾಗಿ ನಮ್ಮ ಜೀವಿತ ಸಾರ್ಥಕವಾಗುವುದು ಅಂತ ಹೇಳಿದ್ರೆ, ಇಲ್ಲಿ ಹೇಳಿದಾಗೆ ವಾಕ್ಯ ಹೀಗೆ ಹೇಳ್ತದೆ, ಆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಇಂಗ್ಲಿಷ್ ಅಲ್ಲಿ ಅಬೈಡ್ಸ್ ಫಾರ್ ಎವರ್. ಆತನು ಎಂದೆಂದಿಗೂ ಬದುಕುವವನು. ಅವನು ಶಾಶ್ವತವಾಗಿ ಜೀವಿಸುವನು ಅಂತ ಹೇಳಿದ್ರೆ ಈ ಭೂಮಿಯಲ್ಲೂ ಸಹ ಒಳ್ಳೆ ಬದುಕನ್ನು ಜೀವಿಸಿ ಹೋಗ್ತಾನೆ. ಬರುವ ಒಂದು ಲೋಕದಲ್ಲಿ ನಮಗೆ ಗೊತ್ತಿದೆ ಈ ಭೂಮಿ ಶಾಶ್ವತವಲ್ಲ, ಒಂದು ದಿನ ಇದಕ್ಕೆ ಅಂತ್ಯ ಮೊದಲೇ ದೇವರು ನಿರ್ಣಯ ಮಾಡಿದ್ದಾರೆ. ಆರಂಭದಲ್ಲಿಯೇ ಈ ಲೋಕವನ್ನು ಹುಟ್ಟಿಸುವ ಆ ಸಮಯದಲ್ಲಿ ಈ ಲೋಕಕ್ಕೆ ಅಂತ್ಯವನ್ನು ದೇವರು ಹಾಡಿದ್ದಾರೆ. ಹೌದಾ?
ಯಾಕಂದ್ರೆ ದೇವರು ಆದಿಯು ಅಂತ್ಯನೂ ಆಗಿದ್ದಾನೆ, ಆತನೇ ಆರಂಭವೂ ಅಂತ್ಯವೂ ಆಗಿದ್ದಾರೆ. ಅದಕ್ಕೋಸ್ಕರ ಈ ಲೋಕಕ್ಕೆ ಒಂದು ಅಂತ್ಯವನ್ನು ಅವರು ಮೊದಲೇ ಹೇಳಿದ್ದಾರೆ. ಇದೆಲ್ಲ ವಾಕ್ಯದಲ್ಲಿ ಬರೆದಿದೆ. ಯಾಕಂದ್ರೆ ನಾವು ಇವತ್ತು ಕಾಣುತ್ತಿರುವಂತಹ ಭೂಮಿ ಆಕಾಶಗಳು ಒಂದು ದಿನ ಹೋಗುತ್ತಿರುವುದು, ಹೊಸ ಆಕಾಶ ಹೊಸ ಭೂಮಿಯನ್ನು ಕರ್ತನು ಸೃಷ್ಟಿ ಮಾಡ್ತಾರೆ ಅಂತ ನಮಗೆ ವಾಕ್ಯದಲ್ಲಿ ಬರೆದಿದೆ. ನಾವು ನೆಕ್ಸ್ಟ್ ಅದನ್ನು ಓದುವ. ಆದ್ರೆ ಇಲ್ಲಿ ವಾಕ್ಯ ಹೇಳ್ತಾರೆ ನೋಡಿ, ಆತನ ಚಿತ್ತವನ್ನು ನಾವು ತಿಳ್ಕೊಳ್ಬೇಕು. ಎಷ್ಟು ಆತನ ಚಿತ್ತವನ್ನು ತಿಳ್ಕೊಳ್ತೀವಿ ಅಷ್ಟು ಸುರಕ್ಷಿತವಾಗಿ ನಾವು ಎರಡು ಬದುಕನ್ನು ಬದುಕಬಹುದು. ಭೂಮಿಯ ಬದುಕು ಮತ್ತೆ ಬರುವ ಕಾಲದಲ್ಲಿರುವಂತ ಹೊಸ ಯುಗದ ಬದುಕು, ಎರಡೂ ಸಹ ಕೊಡ್ಲಿಕ್ಕೆ ಸ್ವಾಮಿ ನಮಗೆ ಈ ಭೂಮಿಗೆ ಇಳಿದು ಬಂದ್ರು ಅನ್ನೋದು ಸತ್ಯ. ಆಮೇಲೆ ಹಾಗಾಗಿ ನಾವು ಆದಷ್ಟು ಲೋಕದ ಪ್ರಕಾರವಾಗಿ ಜೀವಿಸದೆ, ಲೋಕದಲ್ಲಿರುವಂತ ವಸ್ತುಗಳನ್ನು ಪ್ರೀತಿಸಿ ಜೀವಿಸದೆ, ಕೇವಲ ನಮ್ಮ ದೇವರನ್ನು ಹೆಚ್ಚಾಗಿ ಜೀವಿಸಿ ಬದುಕುವಾಗ ಲೋಕದಲ್ಲಿರುವಂತ ಅವಶ್ಯಕತೆಗಳನ್ನು ಸಹ ಅವರು ನಮಗೆ ಪೂರೈಸಿಕೊಡ್ತಾರೆ. ಅದೇ ರೀತಿಯಾಗಿ ಬರುವ ಕಾಲದಲ್ಲಿರುವಂತ ಆ ಸುಂದರ ಬದುಕು, ಯಾವ ಸಂತೋಷ ಸುಖವನ್ನು ನಾವು ಈ ಭೂಮಿಯಲ್ಲಿ ಅನುಭವಿಸ್ಲಿಕ್ಕೆ ಆಗ್ಲಿಲ್ವೋ, ಕಷ್ಟದಲ್ಲಿ ಜೀವಿಸಿದ್ವೋ, ದುಃಖದಲ್ಲಿ ಜೀವಿಸಿದ್ವೋ, ಅದನ್ನೆಲ್ಲ ಮರೆತು ಅದಕ್ಕೆ ಪ್ರತಿಫಲವಾಗಿ ದೇವರು ನಮಗೆ ಒಂದು ದೊಡ್ಡ ಜೀವಿತ ಬರುವ ಕಾಲದಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಯಾವುದೊಂದು ಕೊರತೆ ಇಲ್ಲದಂತ ಒಂದು ಪರ್ಫೆಕ್ಟ್ ಲೈಫ್. ಈ ಭೂಮಿಯಲ್ಲಿ ಪರ್ಫೆಕ್ಟ್ ಲೈಫ್ ಸಿಗಲ್ಲ ಎಲ್ರಿಗೂ, ಅಲ್ವಾ? ಯಾರಿಗೂ ಸಿಗಲ್ಲ. ಎಷ್ಟೇ ದೊಡ್ಡ ಶ್ರೀಮಂತನಾಗಿರ್ಲಿ, ಅವನಿಗೊಂದು ರೋಗ ಬಂತು ಅಂತ ಹೇಳಿದ್ರೆ ಕ್ಯೂರ್ ಮಾಡ್ಲಿಕ್ಕೆ ಅಂದ್ರೆ ಗುಣಪಡಿಸಲಿಕ್ಕೆ ಆಗದಂತ ರೋಗ ಬಂದರೆ ಎಷ್ಟು ಹಣ ಖರ್ಚು ಮಾಡಿದ್ರು ಆ ರೋಗ ಗುಣ ಆಗಲ್ಲ. ಸೊ ಅಂತ ಒಂದು ಪರಿಸ್ಥಿತಿಯಲ್ಲಿ ಈ ಭೂಮಿಯಲ್ಲಿ ಯಾರಿಗೂ ಸಹ ಒಂದು ಪರ್ಫೆಕ್ಟ್ ಜೀವಿತ ಅನ್ನೋದು ಇಲ್ಲ. ಎಲ್ಲರ ಜೀವಿತಕ್ಕೆ ಒಂದು ರಿಮಾರ್ಕ್ಸ್ ಇರುತ್ತೆ, ಅಂತ್ಯ ಅನ್ನೋದು ಇರುತ್ತೆ. ಆದ್ರೆ ದೇವರು ಕೊಡುವಂತ ನಿತ್ಯ ಜೀವಿತ ಪರಲೋಕದಲ್ಲಿ ಅದು ಸುಂದರವಾಗಿಯೂ ಅದ್ಭುತವಾಗಿಯೂ ಪರಿಪೂರ್ಣವಾಗಿ ಇರುವಂತ ಜೀವಿತವಾಗಿದೆ. ಇದನ್ನ ತಿಳಿಸ್ಕೊಡ್ಲಿಕ್ಕೋಸ್ಕರವೇ ದೇವರು ಮನುಷ್ಯನಾಗಿ ಈ ಭೂಮಿಗೆ ಇಳಿದು ಬಂದರು, ಆತನೇ ಯೇಸು ಕ್ರಿಸ್ತನು. ಆತನನ್ನೇ ನಾವು ಹೆಚ್ಚೆಚ್ಚಾಗಿ ತಿಳಿಯುವಾಗ ದೇವರ ಚಿತ್ತ ಏನೆಂಬುದು ನಮಗೆ ಅರ್ಥವಾಗ್ತದೆ. ಆಮೇಲೆ ನೋಡಿ, ಆ ವಾಕ್ಯವನ್ನು ಓದುವ ನಾವು. ಪ್ರಕಟಣೆ 21, 1 ಮತ್ತು 2. ಪ್ರಕಟಣೆ 21, 1 ಮತ್ತು 2. ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು, ಇನ್ನು ಸಮುದ್ರವೂ ಇಲ್ಲ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮದಲಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತು. ಆಮೇಲೆ ಮುಂದೆ ಓದಿ ಸ್ವಲ್ಪ. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾ ಶಬ್ದವು ನನಗೆ ಕೇಳಿಸಿತು. ಅದು, ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು. ದೇವರು ತಾನೇ ಅವರ ಸಂಗಡ ಇರುವನು, ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು. ಆಮೇನ್. 5ನೇ ವಾಕ್ಯವನ್ನು ನೋಡೋದಾದ್ರೆ, ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಇಗೋ ಎಲ್ಲವನ್ನು ಹೊಸದು ಮಾಡುತ್ತೇನೆ ಅಂದನು. ಮುಂದೆ ಬರೆದಿದೆ, ಇದನ್ನು ಬರೆ, ಈ ಮಾತುಗಳು ನಂಬತಕ್ಕವುಗಳು ಸತ್ಯವಾದವುಗಳು ಆಗಿವೆ ಎಂದು ಹೇಳಿದನು. ಆಗ ಮುಂದೆ ಹೇಳ್ತದೆ, ಎಲ್ಲ ನೆರವೇರಿತು, ನಾನೇ ಆದಿಯೂ ಅಂತ್ಯವೂ ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ ಎಂದು ಹೇಳ್ತದೆ. ನೋಡಿ, ಎಷ್ಟು ಸುಂದರವಾದ ಈ ವಾಕ್ಯಗಳು, ಎಷ್ಟು ಸತ್ಯವಾದ ವಾಕ್ಯಗಳು, ನಂಬತಕ್ಕ ವಾಕ್ಯಗಳು. ಇದ್ಯಾವುದು ಸುಳ್ಳಲ್ಲ. ಇವತ್ತು ನಮ್ಮ ಕಣ್ಣಿಗೆ ಕಾಣುವಂತ ಆಕಾಶ ಭೂಮಿ ಸತ್ಯವಾಗಿದ್ರೆ, ಇದನ್ನು ಅಳಿಸಿಬಿಟ್ಟು ಹೊಸ ಆಕಾಶ ಭೂಮಿಯನ್ನು ಉಂಟು ಮಾಡುವೆನೆಂದು ಆ ಕರ್ತನು ಈ ವಾಕ್ಯದ ಮೂಲಕ ನಮ್ಗೆ ಹೇಳ್ತಾ ಇದ್ದಾರೆ. ಏನು? ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋಯಿತು. ಇವತ್ತು ನಮ್ಮ ಕಣ್ಣಿಗೆ ಕಾಣುವಂಥದ್ದು ಎಲ್ಲ ಒಂದು ದಿನ ಇಲ್ಲದೆ ಹೋಗ್ತದೆ. ಆದರೆ ದೇವರ ಚಿತ್ತವನ್ನು, ಆತನ ಚಿತ್ತವನ್ನು ಸರಿಯಾಗಿ ತಿಳಿದು ಆ ಚಿತ್ತದಲ್ಲಿ ಜೀವಿಸುವವನು
ಸದಾ ಕಾಲ ಬದುಕುವವನಾಗಿದ್ದಾನೆ, ಬಾಳುವವನಾಗಿದ್ದಾನೆ. ಆತನ ಜೀವಿತಕ್ಕೆ ಅಂತ್ಯವಿಲ್ಲ. ಒಂದು ವೇಳೆ ಈ ಲೋಕದಲ್ಲಿರುವಂತ ಶರೀರವನ್ನು ತ್ಯಜಿಸಿ ಹೋಗ್ಬಹುದು, ಆದರೆ ಆ ಲೋಕದಲ್ಲಿ ನಿತ್ಯವಾಗಿ ಆತನಿಗೆ ಜೀವಿತ ಖಂಡಿತವಾಗಿ ಸಿಗುತ್ತದೆ ಎಂಬುದೇ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ತಿಳಿಸಿಕೊಟ್ಟಂತ ಮಾಹಿತಿ ಮತ್ತು ನಂಬತಕ್ಕ ಸತ್ಯವಾದ ಮಾತುಗಳಾಗಿವೆ. ಈ ಮಾತುಗಳನ್ನು ತಿಳಿದುಕೊಳ್ಳುವವನೇ ಧನ್ಯನು. ಈ ಮಾತುಗಳೇ ದೇವರ ಚಿತ್ತವಾಗಿದೆ. ಆಮೆನ್. ಸೊ ಅಂತ ಒಂದು ಸತ್ಯವು ನಮ್ಮ ಜೀವಿತದವರೆಗೆ ದೇವರು ನಮಗೆ ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾವು ಎಷ್ಟು ಮಾತ್ರಕ್ಕೂ ದೇವರಿಗೆ ನಾವು ಋಣಿಯಾಗಿರ್ಬೇಕು. ಋಣಿ ಮೀನ್ಸ್ ನಾವು ದೇವರಿಗೆ ಅಧೀನರಾಗಿ, ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ, ಆ ಉಪಕಾರವನ್ನು ಮರೆಯದೆ ದಿನಾಲು ಆತನ ಮುಂದೆ ತಗ್ಗಿಕೊಂಡು, ಆತನ ಮುಂದೆ ಭಕ್ತಿಯನ್ನು ಇಟ್ಟುಕೊಂಡು, ಆತನಿಗೆ ಭಯಪಟ್ಟು, ಭಯ ಅಂತ ಹೇಳಿದ್ರೆ ಗೌರವ, ಇಟ್ಸ್ ನಾಟ್ ಹೆದರಿಕೆ, ಇದು ಹೆದರಿಕೆ ಅಲ್ಲ. ಭಯ ಅಂತ ಹೇಳಿದ್ರೆ ಇದು ಗೌರವ. ದೇವರಿಗೆ ಎಷ್ಟು ನಾವು ಗೌರವ ಕೊಡ್ತೀವಿ, ಪ್ರತಿ ಸೆಕೆಂಡು, ಪ್ರತಿ ನಿಮಿಷ ನಮ್ಮ ಬಾಳಿನ ಒಂದೊಂದು ಹಂತದಲ್ಲಿಯೂ ಸಹ ನಾವು ಕರ್ತನಿಗೆ ಗೌರವಿಸುವುದಾದ್ರೆ, ನಾವು ನಿಜವಾಗಿ ಭೂಮಿ ಮೇಲೆ ಜೀವಿಸುವಂತ ಜೀವಿತ ಅದು ತುಂಬಾ ಬೆಲೆಯುಳ್ಳದಾಗಿರುತ್ತದೆ. ಯಾಕೆ ಅಂತ ಹೇಳಿದ್ರೆ, ಬರುವ ಕಾಲದಲ್ಲಿ ನ್ಯಾಯ ತೀರ್ಪಿನ ದಿನದಲ್ಲಿ ಈ ಭೂಮಿಯಲ್ಲಿ ನಾವು ದೇವರಿಗೆ ಕೊಟ್ಟಂತ ಗೌರವಕ್ಕೆ ಪ್ರತಿಫಲವಾಗಿ ದೇವರು ನಮಗೆ ಅಲ್ಲಿ ಬಹುಮಾನವನ್ನು ಕೊಡ್ತಾರೆ. ಇವತ್ತು ನಮ್ಮ ಈ ಕಣ್ಣುಗಳಿಂದ ಕಾಣದೆ ನಾವು ನಂಬಿಕೆಯಿಂದ ಮಾತ್ರ ನಮ್ಮ ದೇವರನ್ನು ಆರಾಧಿಸ್ತಾ ಇದ್ದೀವಿ, ಗೌರವಿಸ್ತಾ ಇದ್ದೀವಿ, ಕೃತಜ್ಞತೆ ಸಲ್ಲಿಸ್ತೀವಿ, ಅವರನ್ನು ಪ್ರೀತಿ ಮಾಡ್ತೀವಿ. ಅವರು ಧನ್ಯರು ಅಂತ ಸ್ವಾಮಿ ಹೇಳಿದ್ದಾರೆ. ನೋಡದೆ ನಂಬುವವರು ಧನ್ಯರು, ಪಟ್ಟವರು ಅಂತ ಯೇಸು ನಮಗೆ ಹೇಳಿ ಹೋಗಿದ್ದಾರೆ. ನಾವು ಈ ಕಣ್ಣುಗಳಿಂದ ಕರ್ತನನ್ನು ನೋಡಿಲ್ಲ, ಅದನ್ನ ನಂಬಿದ್ದೇವೆ. ಹಾಗಾದ್ರೆ ನಾವೇ ಧನ್ಯರು. ಆಮೇಲೆ ಸೊ ಹಾಗಾಗಿ ಕರ್ತನ ಚಿತ್ತ ಏನೇನೆಂಬುದನ್ನು ಪ್ರತಿದಿನ ನಾವು ಹುಡುಕಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ನಂಬಬೇಕು ಎಂಬುದು ಸತ್ಯವಾದ ಮಾತುಗಳು. ಇನ್ನೊಂದು ವಾಕ್ಯ ಓದುವ. ಎಫೆಸದವರಿಗೆ ಬರೆದ ಪತ್ರ 5ನೇ ಅಧ್ಯಾಯ, ಎಫೆಷಿಯನ್ಸ್ 5:10. ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳ್ಕೊಳ್ಳಿರಿ. ಸಾಕು ನೋಡಿ, 8ರಿಂದ ಓದುವುದಾದ್ರೆ ಇನ್ನೂ ಚೆನ್ನಾಗಿದೆ. ನೀವು ಓದಿ ಸಿಸ್ಟರ್, ಓದಿ. ನೀವು 8ನೇ. ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳ್ಕೊಳ್ಳಿರಿ. ಆಮೇನ್. ನೀವು ಹಿಂದಿನ ಕಾಲದಲ್ಲಿ, ಹಳೆಯ ಜೀವಿತದ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ. ನಾವು ಪಾಪಿಗಳಾಗಿದ್ದೆವು, ತಪ್ಪಾಗಿ ಜೀವಿತವನ್ನು ಜೀವಿಸ್ತಾ ಇದ್ದೆವು. ದೇವರಿಗೆ ಹಿತವಲ್ಲದ ರೀತಿಯಲ್ಲಿ, ಅವರಿಗೆ ದುಃಖವಾಗುವ ರೀತಿಯಲ್ಲಿ ಅವರನ್ನು ಅಗೌರವವನ್ನು ಸಲ್ಲಿಸಿ ಜೀವಿಸ್ತಾ ಇದ್ವಿ. ಅದಕ್ಕೆ ಕತ್ತಲೆಯ ಜೀವಿತ ಅಂತ ಈ ವಾಕ್ಯ ನಮಗೆ ಕಲಿಸ್ತದೆ. ಸೊ ಹಾಗಾದ್ರೆ ಈಗ ನೀವು ಕ್ರಿಸ್ತ ಯೇಸುವಿನಲ್ಲಿದ್ದು ಬೆಳಕಾಗಿದ್ದೀರಿ. ನೋಡಿ, ಇವತ್ತು ನಾವೆಲ್ಲ ಯೇಸುವನ್ನು ನಂಬುವುದರಿಂದ ನಮ್ಮ ಜೀವಿತದಲ್ಲಿದ್ದಂತ ಕತ್ತಲೆಯನ್ನು ಯೇಸು ತನ್ನ ರಕ್ತದಿಂದ ತೊಳೆದು ಶುದ್ಧ ಮಾಡಿ, ಅಂದ್ರೆ ನಮ್ಮ ಜೀವನದಲ್ಲಿದ್ದಂತ ತಪ್ಪುಗಳು, ಬೇಡದಂತ ಸಂಗತಿಗಳನ್ನು ಕರ್ತನ ತೊಳೆದು ಶುದ್ಧ ಮಾಡಿ ಬೆಳಕನ್ನು ಕೊಟ್ಟು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿ ಪರಲೋಕಗೋಸ್ಕರ ಆರಿಸಿದಂತ ಜನಾಂಗ, ಅಥವಾ ಆತನ ಮೊದಲ ಗಿತ್ತಿ, ಆತನಿಗೆ ಮದುವೆ ಆಗ್ಲಿಗೋಸ್ಕರ ಇರುವಂತಹ ಶುದ್ಧ ಕನ್ಯಕೆಯಂತೆ ನಮ್ಮನ್ನು ತಯಾರು ಮಾಡಿ ಇಟ್ಟಿದ್ದಾರೆ. ಅದಕ್ಕೋಸ್ಕರ ಮುಂದೆ ವಾಕ್ಯ ಹೇಳ್ತದೆ, ಬೆಳಕಿನವರಂತೆ ನಡೆದುಕೊಳ್ಳಿರಿ. ನೋಡಿ, ಯೇಸು ಯಾರಾಗಿದ್ದಾರೆ? ಲೋಕಕ್ಕೆ ಬೆಳಕಾಗಿದ್ದಾರೆ.
ಆತನಲ್ಲಿ ಕತ್ತಲೆ ಎಂಬುದು ಸ್ವಲ್ಪ ಕೂಡವೂ ಇಲ್ಲ. ಬೆಳಕು ಅಂತ ಹೇಳಿದ್ರೆ ಆತನು ಪರಿಶುದ್ಧನಾಗಿದ್ದಾನೆ. ಕತ್ತಲೆ ಅಂತ ಹೇಳಿದ್ರೆ ಪಾಪಕ್ಕೆ ಹೋಲಿಸ್ತದೆ. ಹಾಗಾದ್ರೆ ಕರ್ತನಾದ ಯೇಸುವಿನಲ್ಲಿ ಪರಿಶುದ್ಧತೆ ಮಾತ್ರವಿದೆ. ಕತ್ತಲೆಗೆ ಸಂಬಂಧವಾದಂತ ಯಾವುದೇ ಒಂದು ಹೀನವಾದಂತ ಪಾಪದ ಸಂಗತಿಗಳು ಇಲ್ಲ. ಹಾಗಾದ್ರೆ ಆ ಬೆಳಕಿನ ಕರ್ತನನ್ನು ನಂಬುವಂತ ನಾವುಗಳು ಬೆಳಕಿನವರಂತೆ ನಡೆದುಕೊಳ್ಬೇಕು, ಪರಿಶುದ್ಧತೆಯಲ್ಲಿ ನಡೆದುಕೊಳ್ಬೇಕು. ಪರಿಶುದ್ಧರಾಗಿ ನಾವು ಜೀವಿಸುವುದಾದರೆ ಅದೇ ಕರ್ತನಿಗೆ ಸಲ್ಲುವಂತ ಒಳ್ಳೆಯ ಆರಾಧನೆಯಾಗಿದೆ. ನೋಡಿ, ನಮ್ಮೆಲ್ಲರಿಗೂ ತಿಳಿದಿದೆ ಕರ್ತನನ್ನು ಆರಾಧಿಸ್ಬೇಕು. ಈ ಭೂಮಿಯಲ್ಲಿರುವ ಪ್ರತಿಯೊಂದು ಮನುಷ್ಯನು ಯಾವುದೇ ಜಾತಿಯವನಾಗಿರ್ಲಿ ದೇವರನ್ನು ಒಮ್ಮೆ ನೆನೆಸ್ಕೊಳ್ತಾನೆ. ನಾಸ್ತಿಕರನ್ನು ಬಿಡಿ, ಆದ್ರೆ ಒಳ್ಳೆ ಮನಸ್ಸಾಕ್ಷಿ ಉಳ್ಳವನು, ಒಳ್ಳೆ ಮನಸ್ಸನ್ನು ಹೊಂದಿಕೊಂಡಿರುವವನು ಒಮ್ಮೆ ಆದ್ರೂ ದೇವರಿಗೆ ನೆನೆಸ್ತಾನೆ. ಯಾವುದೇ ಧರ್ಮದವನಾಗಿ, ಸತ್ಯ ದೇವರು ಯಾರಂತ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಸೃಷ್ಟಿಕರ್ತನ ನೆನೆಸಿ ಒಮ್ಮೆ ಒಳಗಿಂದ ಗೌರವ ಸಲ್ಲಿಸ್ತಾನೆ, ದೇವರೇ ಅಂತ ಕೂಗ್ತಾನೆ. ಹೌದಾ? ಯಾರನ್ನೇ ನೋಡಿ ನೀವು, ಈ ಲೋಕದಲ್ಲಿರುವವ್ರನ್ನು ಸಹ ನೋಡಿ, ಸೆಲೆಬ್ರಿಟಿಗಳಾಗ್ಲಿ, ಹೌದಾ, ಟೆರರಿಸ್ಟ್ಗಳು ಸಹ ಆಗ್ಲಿ, ಅವರ ನಂಬಿಕೆ ತಪ್ಪಾಗಿದೆ, ಆದ್ರೆ ಅವರು ಮಾಡುವಂತ ಎಲ್ಲ ಕೆಟ್ಟ ಕೆಲಸಗಳು ಸಹ ದೇವರಿಗೋಸ್ಕರ ಮಾಡ್ತಾ ಇದ್ದಾರಂತ ತಿಳಿದುಕೊಂಡು ಅವ್ರಿಗೆ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರ ಫೈನಲ್ ಏಮ್ ಏನು? ದೇವರನ್ನು ಮೆಚ್ಚುಗೆಗೊಳಿಸ್ಬೇಕು. ಟೆರರಿಸ್ಟ್ಗಳು ಯಾಕೆ ಕೊಲ್ತಾ ಇದ್ದಾರೆ ಅಮಾಯಕರನ್ನು? ಅವರು ತಪ್ಪಾದ ಸಂಗತಿಗಳನ್ನು ತಿಳಿದು ಇದು ದೇವರ ಚಿತ್ತ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಏನು? ಅಮಾಯಕರನ್ನು ಕೊಂದರೆ, ಬೇರೆ ಬೇರೆ ಜಾತಿಯರನ್ನು ಕೊಂದರೆ ಅವರ ದೇವರು ಸಂತೋಷ ಪಡ್ತಾರೆ ಅಂತ. ಅರ್ಥ ಆಗ್ತಿದೆಯಲ್ಲ? ಅದೇ ರೀತಿ ನಮಗಿವತ್ತು ತಿಳಿದಿದೆ ಸತ್ಯ ಯಾವುದು, ಸುಳ್ಳು ಯಾವುದು ಅಂತ. ಒಬ್ಬನನ್ನು ಕೊಲೆ ಮಾಡುವುದು ಸುಳ್ಳಾದ ಸಂಗತಿ, ಅದು ತಪ್ಪಾದ ಸಂಗತಿ ಅಂತ ನಮಗ್ ತಿಳಿದಿದೆ. ಅದೇ ರೀತಿ ಕೊಲೆಯ ವಿಷಯ ಮಾತ್ರವಲ್ಲ, ನಮ್ಮ ಬದುಕಿನಲ್ಲಿ ಬರುವಂತ ಎಲ್ಲಾ ತರದ ನೂರಾರು ಸಂಗತಿಗಳಲ್ಲಿ ಸರಿ ಮತ್ತು ತಪ್ಪು ಯಾವುದಂತ ತಿಳಿದುಕೊಳ್ಳುವಷ್ಟು ಶಕ್ತಿ, ಬುದ್ಧಿ, ಜ್ಞಾನವನ್ನು ದೇವರು ನಮಗೆ ದಯಪಾಲಿಸಿದ್ದಾರೆ. ಹಾಗಾದ್ರೆ ಅದನ್ನು ತಿಳಿದುಕೊಂಡು ಆ ದೇವರ ಚಿತ್ತವನ್ನು ನಾವು ನೆರವೇರಿಸ್ತಾ ಇರುವುದಾದ್ರೆ ನಾವು ಕಡೆಯವರೆಗೂ, ಕೊನೆಯವರೆಗೂ, ಸದಾ ಕಾಲವು ನಾವು ಬಾಳುವರಾಗಿರ್ತೀವಿ. ಕರ್ತನ ಚಿತ್ತವನ್ನು ನೆರವೇರಿಸುವನು ಎಂದೆಂದಿಗೂ ಬದುಕುವನು, ಎಂದೆಂದಿಗೂ ಜೀವಿಸುವನು. ಆಮೆನ್. ಹಾಗಾದ್ರೆ ವಾಕ್ಯದಲ್ಲಿ ಹೇಳ್ತದೆ, ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ನೋಡಿ, ಇದೇ ಬೆಳಕಿನ ಫಲ. ಒಳ್ಳೆ ವ್ಯಕ್ತಿಯ ಜೀವನದಲ್ಲಿ ಏನೆಲ್ಲ ಇರ್ತದೆ ಅಂತ ಈ ಮೂರು ಸಂಗತಿಗಳನ್ನು ಈ ವಾಕ್ಯದಲ್ಲಿ ತೋರಿಸ್ಕೊಟ್ಟಿದೆ. ಒಬ್ಬ ಒಳ್ಳೆ ವ್ಯಕ್ತಿ, ದೇವರನ್ನು ನಂಬುವಂತ ವ್ಯಕ್ತಿ, ಸತ್ಯ ದೇವರನ್ನು ಹಿಂಬಾಲಿಸುವಂತ ವ್ಯಕ್ತಿ ಹೇಗಿರ್ತದೆ ಅವನ ಜೀವಿತ? ಅವನ ಜೀವನದಲ್ಲಿ ಇದೆಲ್ಲ ಕಂಡು ಬರ್ತದೆ. ಉಪಕಾರಿಯಾಗಿರ್ತಾನೆ, ಯಾವಾಗಲೂ ಉಪಕಾರವುಳ್ಳ ಮನಸ್ಸು ಅವನ ಹೃದಯದಲ್ಲಿ ಇರ್ತದೆ. ಯಾವುದೇ ವ್ಯಕ್ತಿ ನೋಡಿದ್ರೆ ಒಂದು ವೇಳೆ ಆ ವ್ಯಕ್ತಿ ಏನಾದ್ರೂ ಕಷ್ಟವೋ ಸಂಕಟದಲ್ಲಿ ಬಿದ್ದಾಗ ಆ ವ್ಯಕ್ತಿಗೆ ಉಪಕಾರ ಮಾಡಬೇಕು ಎಂಬ ಮನೋಭಾವನೆ ಅವನಲ್ಲಿ ಉಂಟಾಗ್ತದೆ. ಇದು ಬೆಳಕಿನಲ್ಲಿ ಜೀವಿಸುವಂತ ದೇವರ ಮಕ್ಕಳ ಸ್ವಭಾವ ಆಗಿರುತ್ತೆ. ಪ್ರೈಸ್ತಲೋ. ಹಾಗಾದ್ರೆ ಉಪಕಾರವುಳ್ಳ ಮನಸ್ಸು ನಮ್ಮ ಹೃದಯದಲ್ಲಿ ಯಾವಾಗ್ಲೂ ಇರ್ಬೇಕು. ನಾವು ಎಷ್ಟು ಪರರಿಗೆ ಉಪಕಾರ ಮಾಡ್ತೇವೋ ಅಷ್ಟು ದೇವರು ನಮ್ಮನ್ನು ಸಹ ಬೇರೆಯವರ ಮುಖಾಂತರ ಉಪಕಾರಗಳನ್ನು ಮಾಡ್ತಾನೆ ಇರ್ತಾರೆ. ನಾವು ಬೇರೆಯವರಿಗೆ ದ್ರೋಹ ಬಗೆಯುವುದಾದ್ರೆ, ಅಪಕಾರ ಮಾಡುವುದಾದ್ರೆ ನಮಗೂ ಸಹ ಅದೇ ವಿಷಯದಲ್ಲಿ ನ್ಯಾಯ ಆಗ್ತದೆ. ಅದಕ್ಕೋಸ್ಕರ ನಾವು ಏನನ್ನು ಬಿತ್ತುತ್ತೇವೋ ಅದನ್ನೇ ಕೊಯ್ಯುತ್ತೇವೆ ಅಂತ ವಾಕ್ಯ ಹೇಳ್ತದೆ. ನಾವು ಉಪಕಾರಗಳನ್ನು ಬಿತ್ತುವುದಾದ್ರೆ ಬೇರೆಯವರ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿಯೂ ಸಹ ದೇವರ ಮೂಲಕ ಉಪಕಾರಗಳನ್ನು ನಾವು ಕೊಯ್ಯಬಹುದು. ಅದೇ ರೀತಿ ನೀತಿ, ನಾವು ಎಷ್ಟು ನೀತಿಯಲ್ಲಿ ನಡೀತೇವೋ, ನೀತಿ ಅಂತ ಹೇಳಿದ್ರೆ ರೈಚಸ್ನೆಸ್ ಅಂತ ಹೇಳಿದ್ರೆ ಸರಿಯಾದ ಸಂಗತಿಗಳು, ಅಂದ್ರೆ ದೇವರ ದೃಷ್ಟಿಯಲ್ಲಿ ನೀತಿ ಅಂತ ಹೇಳಿದ್ರೆ ಒಳ್ಳೆ ಸಂಗತಿಗಳನ್ನು ನಾವು ಮಾಡಿ ಬದುಕ್ತಾ ಇದ್ರೆ ಅದು ದೇವರಿಗೆ ಮೆಚ್ಚುಗೆಯಾದ ಸಂಗತಿಯಾಗಿದೆ, ದೇವರಿಗೆ ಇಷ್ಟವಾದ ಸಂಗತಿಯಾಗಿದೆ. ನೀತಿ ಅಂತ ಹೇಳಿದ್ರೆ ಪರಿಶುದ್ಧತೆ, ಒಳ್ಳೆ ಕೆಲಸಗಳು, ಹೌದಾ, ಬೇರೆಯವರನ್ನು ಪ್ರೀತಿಸುವುದು, ಅವರಿಗೆ ಉಪಕಾರ ಮಾಡುವುದು, ಅವರಿಗೆ ಕ್ಷಮಿಸುವುದು,
ಅವರಿಗೆ ಸಹಾಯ ಮಾಡುವುದು, ಅವರಿಗೆ ದ್ರೋಹ ಬಗೆಯದೇ ಇರುವುದು, ಅವರ ಮೇಲೆ ಕೈಯನ್ನು ಎತ್ತದೇ ಇರುವುದು, ಕೊಲೆ ಮಾಡದೇ ಇರುವುದು, ಅವರ ಮೇಲೆ ದ್ವೇಷ ಮಾಡದೇ ಇರುವುದು. ಹೌದಾ? ಇದೆಲ್ಲ ನೀತಿಯ ಕಾರ್ಯಗಳಾಗಿವೆ. ಸೊ ಇದನ್ನೆಲ್ಲ ಮಾಡುತ್ತಿರುವುದು ದೇವರಿಗೆ ಹಿತಕರವಾದ ಸಂಗತಿಗಳು. ಒಳ್ಳೆಯ ಮನಸ್ಸನ್ನು ಇಟ್ಕೊಳ್ಳುವಂಥದ್ದು, ಶುದ್ಧ ಮನಸ್ಸನ್ನು ಇಟ್ಕೊಳ್ಳುವಂಥದ್ದು ನೀತಿಯಾಗಿದೆ. ಬೇರೆಯವರ ಪ್ರತಿಯಾಗಿ ಯಾವಾಗ್ಲೂ ಒಳ್ಳೆಯದನ್ನೇ ಯೋಚನೆ ಮಾಡುವುದು. ಒಂದು ವೇಳೆ ಆ ವ್ಯಕ್ತಿ ನಮ್ಮ ವಿರುದ್ಧವಾಗಿ ಕೆಟ್ಟದನ್ನು ಬಗೆದ್ರೂ ಸಹ ಆ ವ್ಯಕ್ತಿಯ ಬಗ್ಗೆ ಏನಾದ್ರೂ ಒಳ್ಳೆ ಯೋಚನೆಗಳು, ಸರಿ ಆ ವ್ಯಕ್ತಿಯನ್ನು ನಾನು ಕ್ಷಮಿಸಿ ಆತನ ಬಗ್ಗೆ ಆತನಿಗೇನಾದ್ರೂ ಒಳ್ಳೆಯದನ್ನೇ ಮಾಡುವ ಅಂತ ಯೋಚನೆಗಳು ನಮ್ಮ ಮನಸ್ಸಲ್ಲಿ ಬರುವುದಾದ್ರೆ ನೀತಿ ನಮ್ಮಲ್ಲಿದೆ ಅಂತ ಅರ್ಥ. ಆಮೇನ್. ಅದೇ ರೀತಿ ಮುಂದೆ ವಾಕ್ಯ ನೋಡಿ, ಸತ್ಯದಲ್ಲಿಯೂ ನೋಡಿ, 3ನೇ ಅಂಶ, ಸತ್ಯ. ಯಾವಾಗಲೂ ಸತ್ಯ ನಮ್ಮ ಒಳಗೆ ಇರಬೇಕು. ಸತ್ಯಕ್ಕೆ ಜಯ ಉಂಟು ಪ್ರಿಯರೇ. ನೋಡಿ, ಯೇಸು ಹೇಳಿದ್ದಾರೆ, ಸತ್ಯ ಎಷ್ಟು ನೀವು ತಿಳ್ಕೊಂಡು ಅದರಂತೆ ನಡೀತಿರೋ ಸತ್ಯ ನಿಮ್ಮನ್ನು ಬಿಡುಗಡೆಗೊಳಿಸ್ತದೆ, ನಿಮಗೆ ಜಯ ಕೊಡುತ್ತದೆ, ನಿಮ್ಮನ್ನು ಆಶೀರ್ವದಿಸ್ತದೆ, ನಿಮ್ಮನ್ನು ಸ್ವತಂತ್ರವಾಗಿ ಮಾಡುತ್ತದೆ. ಸತ್ಯದಲ್ಲಿ ನಾವು ಜೀವಿಸ್ಬೇಕು, ಸುಳ್ಳಿಂದ ದೂರವಾಗ್ಬೇಕು. ನಾವು ಮಾಡುವಂತ ಕೆಲಸ, ಮಾತಾಡುವಂತ ಮಾತುಗಳು, ಕೇಳುವಂತ ಸಂಗತಿಗಳು ಎಲ್ಲವೂ ಸತ್ಯದಿಂದ ತುಂಬಿರ್ಬೇಕು. ಬೇರೆಯವ್ರು ಏನೇ ಮಾಡ್ಲಿ, ಏನೇ ಹೇಳಿ, ನಮ್ಮೊಳಗಡೆ ಸತ್ಯವನ್ನು ಮಾತ್ರ ನಾವು ತೆಗೆದುಕೊಳ್ಬೇಕು. ಸತ್ಯವಾದ ಕಾರ್ಯಗಳನ್ನು ಮಾತ್ರ ನಾವು ಮಾಡ್ತಾ ಇರ್ಬೇಕು. ಇದೇ ದೇವರ ಹಿತವಾಗಿದೆ, ದೇವರ ಚಿತ್ತವಾಗಿದೆ. ಆಮೇಲೆ ಅವನೇ ಸದಾಕಾಲ ಬಾಳುವನು. ಪ್ರೈಸ್ ದಿ ಲಾರ್ಡ್. 10ನೇ ವಾಕ್ಯ ನೋಡಿ, ಕರ್ತನಿಗೆ ಮೆಚ್ಚುಗೆಯಾದದ್ದನ್ನು ಏನೆಂಬುದನ್ನು ಪರಿಶೋಧಿಸಿ ತಿಳಿದುಕೊಳ್ಳಿರಿ. ಸೊ ನಮ್ಮ ಕರ್ತನಾದ ದೇವರಿಗೆ ಏನೇನು ಇಷ್ಟವಾಗಿದೆ, ಯಾವುದನ್ನು ನಾವು ಮಾಡಬೇಕು, ಯಾವುದನ್ನು ನಾವು ಮಾಡಬಾರದು ಎಂಬುದನ್ನು ನಾವು ಎಷ್ಟು ಪರಿಶೋಧಿಸ್ತೀವಿ, ಕಂಡು ಹಿಡಿತೀವಿ, ತಿಳ್ಕೊಳ್ತೀವಿ, ಅದು ಆತನಿಗೆ ಮೆಚ್ಚುಗೆ ಆಗ್ತದೆ. ಸೊ ಇದನ್ನು ನಮ್ಮ ಕೆಲಸ, ಅದನ್ನು ಪರಿಶೋಧಿಸಿ ಕಂಡು ಹಿಡಿಯುವುದು ನಮ್ಮ ಕೆಲಸವಾಗಿದೆ. ನೋಡಿ, ಈ ಲೋಕದಲ್ಲಿ ಬೇಕಾದಷ್ಟು ಕೆಟ್ಟ ಸಂಗತಿಗಳು ಉಂಟು, ಅದೇ ರೀತಿ ಒಳ್ಳೆ ಸಂಗತಿಗಳು ಸಹ ಉಂಟಲ್ವಾ? ಒಳ್ಳೇದು ಕೆಟ್ಟದ್ದು ಎರಡೂ ಇದ್ದಾವೆ, ಇದೇ ಇಲ್ವಾ? ಕೇವಲ ಇಡೀ ಜಗತ್ತಲ್ಲಿ ಒಳ್ಳೇದೇ ಇದ್ದು ಬಿಟ್ಟಿದ್ರೆ ನಾವು ಮತ್ತೆ ಏನು ಕಂಡುಹಿಡಿಬೇಕಂತ ಇರ್ಲಿಲ್ಲ, ಅದರಲ್ಲೇ ಬದುಕ್ತಿರ್ಬೋದಿತ್ತು ಅಲ್ವಾ? ಕೆಟ್ಟದ್ದೇ ಇಲ್ಲ, ಲೋಕದಲ್ಲೆಲ್ಲ ಒಳ್ಳೇದೇ ಇದೆ ಅಂತ ಹೇಳೋದಾದ್ರೆ ನಾವು ಮತ್ತೆ ಸ್ವತಂತ್ರವಾಗಿ ಬದುಕ್ತಿದ್ವಿ. ಇವತ್ತು ದುಷ್ಟತನ ಇರೋದೇ ಇಲ್ಲ ಆಗಿತ್ತಲ್ವಾ? ದುಷ್ಟತನ, ಕೆಟ್ಟದ್ದು, ಪಾಪ ಈ ಭೂಮಿಯಲ್ಲಿ ಇದೆ ಅನ್ನೋದಕ್ಕೋಸ್ಕರವೇ ಈ ವಾಕ್ಯದಲ್ಲಿ ಹೀಗೆ ಹೇಳ್ದಿದೆ, ಕರ್ತನಿಗೆ ಮೆಚ್ಚುಗೆ ಆದಂತ ಒಳ್ಳೆ ಸಂಗತಿಗಳನ್ನು ಪರಿಶೋಧಿಸಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಒಂದು ವೇಳೆ ನಾನು ನಂಬುತ್ತಿರುವಂತ ಸಂಗತಿ, ನಾನು ಅನುಸರಿಸುವಂತ ವಿಷಯಗಳು ದೇವರಿಗೆ ವಿರುದ್ಧವಾಗಿದ್ರೆ ಆ ದೇವರಿಗೆ ಮೆಚ್ಚುಗೆ ಆಗ್ತದ? ಇಲ್ಲ. ಅದಕ್ಕೋಸ್ಕರ ನಾವು ಎಚ್ಚರವಾಗಿದ್ದು, ಇದು ಸರಿಯಾಗಿದೆಯಾ, ಸತ್ಯವಾಗಿದೆಯಾ, ನೀತಿಯಲ್ಲಿ ಇದೆಯಾ ಅಂತ ಕಂಡುಹಿಡಿಬೇಕು. ಇವತ್ತೇನಾಗಿದೆ ಕ್ರಿಶ್ಚಿಯಾನಿಟಿಯಲ್ಲಿ, ನಮಗೊಂದು ಶತ್ರು ಇದೆ ಅಲ್ವಾ? ಶತ್ರು ಯಾವಾಗ್ಲೂ ಇರ್ತಾನೆ. ನಾವು ಹುಟ್ಟಿ ಪ್ರತಿಯೊಂದು ಮನುಷ್ಯನ ಜೀವಿತದಲ್ಲಿ ಶತ್ರು ಅನ್ನೋದಿದ್ದಾನೆ. ಅವನ ಕೆಲಸ ಆ ವ್ಯಕ್ತಿಯನ್ನು ನೀತಿಯಿಂದ ಬೀಳ್ಸ್ಬೇಕು, ಸತ್ಯದಿಂದ ಸುಳ್ಳಿನ ಕಡೆಗೆ ತೆಗೆದುಕೊಂಡು ಹೋಗ್ಬೇಕು, ಬೆಳಕಿನಿಂದ ಕತ್ತಲೆಯಲ್ಲಿ ಅವನ್ನ ಬೀಳಿಸ್ಬೇಕು ಎನ್ನುವುದೇ ಶತ್ರುವಿನ ಕೆಲಸ. ಅವನು ಬರುವುದು ಹಾಳು ಮಾಡುವುದಕ್ಕೆ, ನಾಶ ಮಾಡುವುದಕ್ಕೆ, ಕೊಲೆ ಮಾಡುವುದಕ್ಕೆ. ಹೌದಾ? ಹಾಗಾದ್ರೆ ಶತ್ರು ಯಾವಾಗ್ಲೂ ನಮ್ಮನ್ನ ಏನ್ ಮಾಡ್ತಾನೆ? ನೇರವಾಗಿ ಬಂದು ಅಟ್ಯಾಕ್ ಮಾಡಲ್ಲ, ತುಂಬಾ ಕಡಿಮೆ. ಶತ್ರುವಿನ ಕೆಲಸ ಬೈಬಲ್ ಪ್ರಕಾರ ನಮ್ಮನ್ನು ವಂಚಿಸಿ ಅಟ್ಯಾಕ್ ಮಾಡ್ತಾನೆ, ಮೋಸ ಮಾಡ್ತಾನೆ. ಗೊತ್ತಾಗ್ತಿದೆಯಲ್ಲ? ಮೋಸ ಮಾಡ್ತಾನೆ. ಹಾಗಾಗಿ ನಾವು ಜಾಗೃತಿ ಉಳ್ಳವರಾಗಿ ನಮ್ಮನ್ನೇ ನಾವು ಮೋಸಗೊಳಿಸದಂತೆ. ನೋಡಿ, ನಮ್ಮ ಅಟ್ಯಾಕ್ ಎಲ್ಲಿ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ಬ್ರೈನ್ ಅಲ್ಲಿ, ನಮ್ಮ ಮೆದುಳಿನಲ್ಲಿ, ಅಂದ್ರೆ ನಮ್ಮ ಆಲೋಚನೆಗಳಲ್ಲಿ ಅಟ್ಯಾಕ್ ಮಾಡ್ತಾ ಇರ್ತಾನೆ. ಒಂದು ವೇಳೆ ತಪ್ಪಾಗಿ ನಾವು ನಂಬಿಟ್ಟಿವೋ ನಮ್ಮ ಮನಸ್ಸಿನಲ್ಲಿ, ನಾವು ವಂಚಿಸಲ್ಪಡ್ತೀವಿ, ಮೋಸ ಹೋಗ್ಬಿಡ್ತೀವಿ. ಯಾಕಂದ್ರೆ ಮನಸ್ಸು ಹೇಳಿದ್ದೆ ನಾವು ಮಾಡ್ತೀವಲ್ವಾ? ನಮ್ಮ ಮನಸ್ಸು ಏನ್ ಹೇಳುತ್ತೋ ಅದೇ ನಮ್ಮ ಶರೀರದಲ್ಲಿ ಮಾಡ್ತೀವಿ, ಹೌದಲ್ವಾ?
ಇವಾಗ ನನ್ನ ಮನಸ್ಸಲ್ಲಿ ಏನೆಲ್ಲ ಬರ್ತಾ ಇದೆ ಅದೇ ನನ್ನ ಬಾಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಕರೆಕ್ಟ್? ಸ್ವಲ್ಪ ಹೊತ್ತಲ್ಲಿ ನನಗೆ ಎದ್ದು ಎಲ್ಲಿ ಹೋಗ್ಬೇಕಂತ ನನ್ನ ಮನಸ್ಸು ಹೇಳಿದ್ರೇನೆ ನಾನು ಎದ್ಕೊಂಡು ಅಲ್ಲಿಗೆ ಹೋಗ್ತೀನಿ. ಸೊ ಅದಕ್ಕೋಸ್ಕರ ಮನಸ್ಸು ಏನ್ ಹೇಳ್ತದೆ ಅದೇ ಆ ಮನುಷ್ಯನು ಮಾಡ್ತಾನೆ. ಮನಸ್ಸಿನಲ್ಲಿ ಯುದ್ಧ ನಡೀತಾ ಇರುತ್ತೆ. ಮನಸ್ಸಿನ ಆಲೋಚನೆಗಳಲ್ಲಿ ಒಳ್ಳೆದು ಕೆಟ್ಟದುಗಳು ಬರ್ತಾ ಇರ್ತವೆ. ಒಳ್ಳೆದನ್ನು ತಂದು ಕೊಡುವುದು ದೇವರ ಆತ್ಮನ ಕೆಲಸ, ಕೆಟ್ಟದನ್ನು ಕೊಡುವುದು ದುಷ್ಟ ಆತ್ಮಗಳ ಕೆಲಸ. ಹಾಗಾಗಿ ನಾವು ಈ ಮನಸ್ಸನ್ನು ಯಾವಾಗ್ಲೂ ಕಾಪಾಡ್ಕೊಳ್ಬೇಕು. ಯಾರು ಮಾತಾಡ್ತಾ ಇದ್ದಾರೆ ನಮ್ಮ ಮನಸ್ಸಲ್ಲಿ, ಯಾರು ವಿಚಾರಗಳನ್ನು ತಂದು ಹಾಕ್ತಾ ಇದ್ದಾರೆ, ಆ ವಿಚಾರಗಳು ಸರಿಯಾಗಿದೆಯಾ ತಪ್ಪಾಗಿದೆಯಾ ಅಂತ ನಾವು ಯಾವಾಗ್ಲೂ ಪರಿಶೋಧಿಸ್ಬೇಕು. ನಾವು ಪರಿಶೋಧನೆ ಮಾಡುವುದೇ ಈ ಭೂಮಿಯಲ್ಲಿ ನಮಗೆ ಕೊಟ್ಟಿರುವಂತ ಮುಖ್ಯವಾದ ಕೆಲಸ. ಹೌದಾ? ಒಂದು ವೇಳೆ ದುಷ್ಟತನ ಇಲ್ಲದೆ ಇದ್ರೆ ಈ ಕೆಲಸ ನಮ್ಗೆ ಇರ್ತಾ ಇರ್ಲಿಲ್ಲ. ನಾವು ಹಾಯಾಗಿ ಬದುಕಬಹುದಿತ್ತು, ಸಮಾಧಾನವಾಗಿ, ಖುಷಿಯಾಗಿ, ಪವಿತ್ರತೆಯಲ್ಲಿಯೇ ನಾವು ಬದುಕಬಹುದಿತ್ತು. ದುಷ್ಟತೆ ಇರುವುದಕ್ಕೋಸ್ಕರ ನಮ್ಗೆ ಈ ವಾಕ್ಯ ಇಟ್ಟಿದ್ದಾರೆ. ನಾವು ಒಳ್ಳೆದು ಕೆಟ್ಟದ್ದು ಯಾವುದೆಂಬುದು ಪರಿಶೋಧಿಸಿ ತಿಳ್ಕೊಳ್ಬೇಕು. ಫೈಂಡಿಂಗ್ ಔಟ್ ವಾಟ್ ಇಸ್ ಅಕ್ಸೆಪ್ಟೇಬಲ್ ಟು ದ ಲಾರ್ಡ್. ಫೈಂಡ್ ಔಟ್ ಮಾಡಬೇಕು ಅಂತ ಹೇಳ್ತಾ ಇದೆ ವಾಕ್ಯ. ಇದು ನಮ್ಮ ಡ್ಯೂಟಿ ಅಲ್ವಾ, ಫೈಂಡ್ ಔಟ್ ಮಾಡುದು. ವಾಕ್ಯ ಹೇಳ್ಬಿಟ್ಟಿದೆ, ಅದನ್ನು ಫೈಂಡ್ ಔಟ್ ಮಾಡ್ಬೇಕು. ಎಲ್ಲದನ್ನು ನಾವು ಕಣ್ಣು ಮುಚ್ಚಿ ನಂಬಾರದು. ಅದೇ ಹೇಳ್ತದಲ್ಲ ಗಾದೆ ಮಾತು, ಬೆಳ್ಳಗಿರುವುದೆಲ್ಲ ಹಾಲಲ್ಲ. ಹಾಲಿನಲ್ಲಿ ಒಂದು ಗ್ಲಾಸ್ ಹಾಲಿನಲ್ಲಿ ಒಂದು ಹನಿ ವಿಷ ಸೇರಿಸಿದ್ರೆ ಯಾರಿಗೂ ಗೊತ್ತಾಗಲ್ಲ. ಗೊತ್ತಾಗ್ತದ? ಇಲ್ಲ. ಅದೇ ರೀತಿ ಇವತ್ತು ನಾವು ಕ್ರೈಸ್ತರು ದೇವರ ವಾಕ್ಯದ ಜ್ಞಾನ ಸರಿಯಾಗಿ ಇಲ್ಲದಿದ್ದರೆ ನಾವು ಸಹ ನೋಡಿದ್ದೆಲ್ಲ ಸರಿ ಸತ್ಯ ಅಂತ ತಿಳ್ಕೊಂಡು ನಂಬಿ ನಾವು ಸಹ ಮೋಸ ಹೋಗ್ಲಿಕ್ಕೆ ಸಾಧ್ಯತೆ ಉಂಟೆಂದು ಮೊದಲೇ ಎಚ್ಚರಗೊಳಿಸಿದ್ದಾರೆ ದೇವರು. ಅದಕ್ಕೋಸ್ಕರ ನಾವು ಕೇವಲ ಒಳ್ಳೆಯದನ್ನು ಮಾತ್ರ ತಿಳ್ಕೊಳ್ಳೋದಲ್ಲ, ಎಲ್ಲಿ ಕೆಟ್ಟದ್ದಿದೆ ತಪ್ಪಾಗಿದೆ ಅನ್ನೋದು ಸಹ ತಿಳ್ಕೊಳ್ಬೇಕು. ನೋಡಿ, ಪಾಪ ಬರುವುದವರೆಗೆ ಈ ಭೂಮಿಯಲ್ಲಿ ಕೆಟ್ಟದ್ದಿಲ್ಲ ಆಗಿತ್ತಲ್ವಾ? ಅದಕ್ಕೆ ದೇವರು ಆದಮ್ ಮತ್ತು ಅವಳಿಗೆ ಹೇಳಿದ್ದು, ಆ ಮರದ ಹಣ್ಣನ್ನು ತಿನ್ಬೇಡಿ. ಆ ಮರದ ಹೆಸರು ಏನಾಗಿತ್ತು? ಒಳ್ಳೆದು ಮತ್ತು ಕೆಟ್ಟದವುಗಳ ಅರಿವುಳ್ಳ ಮರ. ಆ ಮರದ ಹಣ್ಣನ್ನು ಅವರು ತಿನ್ನುವಾಗ ಅವರ ಕಣ್ಣುಗಳು ತೆರೆಯಲ್ಪಟ್ಟು ಅವತ್ತು ಅವ್ರಿಗೆ ಗೊತ್ತಾಯ್ತು ಒಳ್ಳೆದು ಮತ್ತು ಕೆಟ್ಟದ್ದು ಅನ್ನೋದಿದೆ ಅಂತ. ಅಲ್ಲಿ ತನಕ ಅವರಿಗೆ ಒಳ್ಳೇದು ಮಾತ್ರ ಗೊತ್ತಿತ್ತು, ಕೆಟ್ಟದ್ದು ಗೊತ್ತಿರ್ಲಿಲ್ಲ. ಅವರು ಮಾಡಿದ ಪಾಪದ ನಿಮಿತ್ತವಾಗಿ ಇವತ್ತು ನಮ್ಗೆ ಕೆಟ್ಟದ್ದೇನು ಅಂತ ಸಹ ತಿಳಿದಿರ್ಬೇಕು. ಇದು ಕೆಟ್ಟದ್ದು ಅನ್ನೋದಾದ್ರೆ ಮಾತ್ರ ನಾವು ಅದನ್ನು ಮುಟ್ಟುವುದಿಲ್ಲ ಅಥವಾ ಅದರ ಹಿಂದೆ ಹೋಗುವುದಿಲ್ಲ. ಮಕ್ಕಳ ಮನಸ್ಸು ನೋಡಿ, ಶುದ್ಧ ಮನಸ್ಸು. ಮಕ್ಕಳಿಗೆ ಕೆಟ್ಟದ್ದೇನಂತ ಗೊತ್ತಿದೆಯೇ? ಇಲ್ಲ. ಕೆಟ್ಟ ವಿಷಯಗಳಲ್ಲಿ ಅವ್ರು ಸೀದಾ ಅದರಲ್ಲಿ ಕೈ ಹಾಕ್ತಾರೆ, ಅದನ್ನ ಉಪಯೋಗಿಸ್ತಾರೆ. ಹೌದಾ? ಬೆಂಕಿ ಸುಡ್ತದೆ ಅಂತ ಮಕ್ಕಳಿಗೆ ಗೊತ್ತುಂಟ? ಚಿಕ್ಕ ಮಗುವಿಗೆ ಗೊತ್ತಿಲ್ಲ. ನೋಡ್ಲಿಕ್ಕೆ ಕಲರ್ ಚಂದ ಇದೆ ಅಂತ ಹೋಗಿ ಕೈ ಹಾಕ್ತದೆ ಮಗು, ಆದ್ರೆ ಅದು ಕೆಟ್ಟದ್ದು ಸುಟ್ಟು ಹೋಗ್ತದೆ ಅಂತ ಅದು ಗೊತ್ತಿರುವುದಿಲ್ಲ. ಕೈ ಹಾಕಿದ ಮೇಲೆ ಗೊತ್ತಾಗ್ತದೆ ಸುಡ್ತದೆ ಅಂತ. ಹೌದಲ್ವಾ? ಅದೇ ರೀತಿಯಾಗಿ ಇವತ್ತು ನಮ್ಮ ಎದುರಲ್ಲಿ, ನಮ್ಮ ಅಕ್ಕಪಕ್ಕದಲ್ಲಿ, ನಮ್ಮ ಕುಟುಂಬದಲ್ಲಿ ಸಹ ಆಗಿರ್ಬೋದು. ಅಷ್ಟೇ ಅಲ್ಲ, ಇವತ್ತು ನಮ್ಮ ಶತ್ರು ಜಾಸ್ತಿಯಾಗಿ ಕೆಲಸ ಮಾಡುವುದು ಸಭೆಯಲ್ಲಿ. ಸಭೆಯಲ್ಲಿ ಅಂತ ಹೇಳಿದ್ರೆ ನಾವು ನಂಬಿರುವಂತ ಈ ಕ್ರಿಸ್ತ ನಂಬಿಕೆ ವಿರುದ್ಧವಾಗಿ ಯಾವಾಗ್ಲೂ ಅವನು ಕುತಂತ್ರ ಮಾಡ್ತಾ ಇರ್ತಾನೆ. ಇದು ಇವತ್ತಿಂದ ಅಲ್ಲ, ಆದಮ್ ಮತ್ತು ಹವ್ವಳ ಜೀವಿತದಿಂದನೇ ನಾವು ನೋಡ್ಬೋದು. ಹೇಗೆ ದೇವರು ತನ್ನ ಮಕ್ಕಳಾಗಿ ಆದಮ್ ಮತ್ತು ಹವ್ವಳನ್ನು ಸೃಷ್ಟಿಸಿದ್ರು, ಆವತ್ತಿಂದನೇ ಶತ್ರು ಅವನು ಇಳಿದು ಬಂದು ವಂಚನೆ ಮಾಡ್ಲಿಕ್ಕೆ ಆರಂಭಿಸಿದ, ಮೋಸ ಮಾಡ್ಲಿಕ್ಕೆ ಆರಂಭಿಸಿದ. ಈ 6,000ಗಳ ಮಾನವ ಕುಲದ ಇತಿಹಾಸದಲ್ಲಿ ಪ್ರತಿ ಒಂದು ಯುಗದಲ್ಲಿ, ಪ್ರತಿಯೊಂದು ಏಜ್ ಅಲ್ಲಿ ಸಹ ಶತ್ರು ಮಾಡಿದ್ದಿಷ್ಟೇ. ದೇವರು ಸೃಷ್ಟಿಸಿದಂತ ಈ ಸೃಷ್ಟಿ ಎದುರಾಗಿ ಅವನು ಏನ್ ಮಾಡ್ತಾ ಹೋದ? ವಂಚನೆ ಮಾಡ್ತಾ ಹೋದ, ಮೋಸ ಮಾಡ್ತಾ ಹೋದ. ಈ ಅಂತ್ಯ ದಿನಗಳಲ್ಲಿ ಕರ್ತನಾದ ಯೇಸುವಿನ ಬರೋಣದಕ್ಕಿಂತ ಮುಂಚೆ ಹೆಚ್ಚಾಗಿ ನಡೆಯುವಂತ ಕಾರ್ಯ, ದೇವರು ಆದುಕೊಂಡ ಜನರನ್ನು ಮಂಕುಗೊಳಿಸಿ ಅವರನ್ನು ಸತ್ಯ ನಂಬಿಕೆಯಿಂದ ಬೀಳಿಸಿ ಅವರು ನಾಶದ ಕಡೆಗೆ ಹೋಗುವಂತೆ, ಸುಳ್ಳನ್ನು ನಂಬುವಂತೆ ಈ ದುರಾತ್ಮಗಳು ಕೆಲಸ ಮಾಡ್ತವೇ ಇದೆ. ನೋಡಿ, ಚಿಕ್ಕ ಚಿಕ್ಕ ವಿಷಯಗಳಿಗೆ ಸಿಟ್ಟು ಬರ್ತದೆ, ಚಿಕ್ಕ ವಿಷಯಕ್ಕೆ ಜಗಳ ಆಡ್ತೀವಿ, ಚಿಕ್ಕ ವಿಷಯದಿಂದ ದೊಡ್ಡ ಜಗಳ ಆಗಿ ಕುಟುಂಬವೇ ಎರಡಾಗ್ತದೆ. ಅದಕ್ಕೆ ಯೇಸುವಿನ ಸತ್ಯ ತಿಳಿದಿರ್ಬೇಕು. ಅದಕ್ಕೆ ಸೊಲ್ಯೂಷನ್ ಏನು?
ಒಬ್ಬರಿಗೊಬ್ರು ಕ್ಷಮಿಸಿ ಅಂತ ಯೇಸು ಹೇಳಿದಾರಲ್ವಾ? ಎಷ್ಟು ಸಲ? 1 ಸಲನ, 2 ಸಲನ, 7 ಸಲನ, 10 ಸಲ, 100 ಸಲ, 1000 ಸಲ? ಯೇಸು ಏನ್ ಹೇಳಿದ್ರು? ಅನ್ಲಿಮಿಟೆಡ್. ಎಷ್ಟು ಸಲ ಬೇಕೋ ಅಷ್ಟು ಸಲ ಕ್ಷಮಿಸ್ಬೇಕು. ಅವಾಗ ಸೊಲ್ಯೂಷನ್ ಸಿಗ್ಬಿಡ್ತಾ? ಜಗಳನೇ ಇಲ್ಲ. ಜಗಳ ಆಡುವಂತ 2 ವ್ಯಕ್ತಿ ವಾಕ್ಯವನ್ನು ನಂಬಿಟ್ರೆ, ಅದನ್ನು ಪಾಲಿಸಿದ್ರೆ ಅಲ್ಲಿ ಜಗಳನೇ ಆಗುದಿಲ್ಲ. ಇದೇ ಸತ್ಯ, ಇದೇ ನೀತಿ. ಆಮೇನ್. ಇದೇ ನೀತಿ. ಜಗಳ ಎನ್ನುವುದು ದೇವರ ರಾಜ್ಯದಲ್ಲಿ ಇಲ್ಲ. ಕೋಪ ಎನ್ನುವುದು ದೇವರ ರಾಜ್ಯದಲ್ಲಿ ಇಲ್ಲ. ಹೊಲಸು ಎನ್ನುವುದು ದೇವರ ರಾಜ್ಯದಲ್ಲಿ ಇಲ್ಲ. ಹೇಟ್ನೆಸ್ ಅನ್ನುವುದು ದೇವರ ರಾಜ್ಯದಲ್ಲಿ ಇಲ್ಲ. ಅಪಕ್ಷಮೆ ಅನ್ನೋದು ದೇವರ ರಾಜ್ಯದಲ್ಲಿ ಇಲ್ಲ. ಹೌದಾ? ನಾಶನ ಅನ್ನೋದು ದೇವರ ರಾಜ್ಯದಲ್ಲಿ ಇಲ್ಲ. ಮೋಸ ಅನ್ನೋದು ದೇವರ ರಾಜ್ಯದಲ್ಲಿ ಇಲ್ಲ. ದುಷ್ಟತನ ಯಾವುದೇ ದೇವರ ರಾಜ್ಯದಲ್ಲಿ ಇಲ್ಲ. ದೇವರ ರಾಜ್ಯ ನೀತಿಯಿಂದ, ಪ್ರೀತಿಯಿಂದ, ಸತ್ಯದಿಂದ ತುಂಬಿಕೊಂಡದ್ದಾಗಿದೆ. ಹಾಗಾದ್ರೆ ನಾವೆಲ್ಲರೂ ಯಾರು? ದೇವರ ರಾಜ್ಯಕ್ಕೆ ಸಂಬಂಧಪಟ್ಟವರು. ದೇವರ ರಾಜ್ಯಕ್ಕೆ ಸಂಬಂಧಪಟ್ಟವರ ಜೀವಿತದಲ್ಲಿ ಏನಿರ್ಬೇಕು? ಸತ್ಯ, ನೀತಿ, ಬೆಳಕು, ಹೌದಾ, ಪ್ರೀತಿ ತುಂಬಿಕೊಂಡಿರ್ಬೇಕು. ಹಾಗಾದ್ರೆ ಮಾತ್ರ ನಾವು ಹೇಳ್ಬೋದು, ನಾವು ದೇವರ ಚಿತ್ತವನ್ನು ಪರಿಶೋಧಿಸಿ ತಿಳಿದುಕೊಂಡು ಈ ಸತ್ಯವಾದ ನೀತಿಯಲ್ಲಿರುವಂತ, ಪ್ರೀತಿಯಲ್ಲಿರುವಂತ ಸಂಗತಿಗಳನ್ನು ತಿಳಿದಿದ್ದೇವೆ, ಅಂದ್ರೆ ದೇವರ ಚಿತ್ತವನ್ನು ತಿಳಿದಿದ್ದೇವೆ ಅಂತ ಹೇಳಲಿಕ್ಕೆ ಅರ್ಹರಾಗುತ್ತೇವೆ. ಆಮೇನ್. ಆಮೇನ್. ಇಲ್ಲದಿದ್ದರೆ ನಾವು ಸಹ ನಾಶನಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆಗಳುಂಟು. ಅದಕ್ಕೆ ದೇವರ ವಾಕ್ಯದ ಮೂಲಕ ದೇವರು ಅನೇಕ ಸೇವಕರ ಮೂಲಕ ಅಥವಾ ಯಾವುದೇ ಒಂದು ವ್ಯಕ್ತಿಯ ಮೂಲಕ ನಮಗೆ ವಾಕ್ಯ ತೋರಿಸಿ ನಮ್ಮನ್ನು ಸಹಾಯ ಮಾಡ್ತಾ ಇರ್ತಾರೆ, ನಮ್ ಜೊತೆ ಮಾತಾಡ್ತಾ ಇರ್ತಾರೆ. ಇವಾಗ ಈ ವಾಕ್ಯ ಕೇಳ್ತಾ ಇದ್ದೀವಿ ನಾವು, ಇದು ಕರ್ತನ ನಮ್ ಜೊತೆ ಮಾತಾಡ್ತಾ ಇದ್ದಾರೆ, ನಮಗೆ ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ನಿಮ್ಮ ಜೀವಿತವನ್ನು ಕಾಪಾಡಿಕೊಳ್ಳಿ, ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಜೀವಿಸಬೇಡಿ, ವ್ಯಕ್ತಿಗಳನ್ನು ನೋಡಿ ಜೀವಿಸಬೇಡಿ, ಸಂದರ್ಭಗಳನ್ನು ನೋಡಿ ಜೀವಿಸಬೇಡಿ, ಪರಿಸ್ಥಿತಿಗಳನ್ನು ನೋಡಿ ಜೀವಿಸಬೇಡಿ. ಸತ್ಯ ವಾಕ್ಯಗಳನ್ನು, ನೀತಿಯುಳ್ಳ ವಾಕ್ಯಗಳನ್ನು ನಂಬಿ ದೇವರ ಚಿತ್ತ ಏನೆಂಬುದನ್ನು ತಿಳಿದುಕೊಳ್ಳಿ ಅಂತ ಈ ವಾಕ್ಯದಲ್ಲಿ ಕಲಿಸ್ತಾರೆ. ಇನ್ನೊಂದು ವಾಕ್ಯ ಓದುವ. ರೋಮ 12 ವಾಕ್ಯ 1-2. ರೋಮನ್ಸ್ ಚಾಪ್ಟರ್ 12 ವಾಕ್ಯ 1 ಮತ್ತು 2. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ಆಮೇನ್. ಇಲ್ಲೂ ಸಹ ಅದೇ ಮಾತು ಹೇಳ್ತದೆ, ವಿವೇಚಿಸ್ಬೇಕು, ಸರಿ ತಪ್ಪನ್ನು ವಿವೇಚಿಸ್ಬೇಕು. ಯಾವ ವಿಷಯದಲ್ಲಿ ದೋಷವಿಲ್ಲ ಅಂತ ನಾವು ವಿವೇಚಿಸಿ ತಿಳ್ಕೊಳ್ಬೇಕು. ಹೌದಾ? ಉತ್ತಮ ಯಾವುದಂತ ವಿವೇಚಿಸಿ ತಿಳ್ಕೊಳ್ಬೇಕು. ನಾವು ಅಂಗಡಿಗೆ ಹೋಗ್ತೀವಿ, ಏನಾದ್ರೂ ಖರೀದಿಸಿಕೊಳ್ತೀವಿ, ಕಣ್ಣು ಮುಚ್ಚಿ ಅದನ್ನ ತಿಂತೀವ, ಇಲ್ಲ ನೋಡ್ತೀವಿ ಅದು ಸರಿ ಇದೆಯಾ, ಮೊದಲು ಟೇಸ್ಟ್ ಮಾಡ್ತೀವಿ. ಟೇಸ್ಟ್ ಮಾಡಿದಾಗ ಸರಿ ಇಲ್ಲ ಅಂದ್ರೆ ನಾವು ಅದನ್ನ ರಿಜೆಕ್ಟ್ ಮಾಡ್ತೀವಿ, ವಾಪಸ್ ಕೊಡ್ತೀವಿ ಅಂಗಡಿಯವರಿಗೆ, ಇದು ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ಬೇಕರಿಯಲ್ಲಿ ಹೋದಾಗ ಒಂದು ಸ್ವೀಟ್ ನಾವು ಖರೀದಿಸಿಕೊಳ್ಳುವಾಗ ಮೊದಲು ಟೇಸ್ಟ್ ಮಾಡಿ ನೋಡ್ತೀವಿ ಚೆನ್ನಾಗಿದೆಯಾ ಇಲ್ಲ ಅಂತ. ಹೌದಾ? ನಾವು ಈ ಲೋಕದ ಸಂಗತಿ, ನಾಶವಾಗುವಂತ ವಸ್ತುಗಳನ್ನೇ ಇಷ್ಟು ಚೆನ್ನಾಗಿ ವಿವೇಚಿಸ್ಬಿಟ್ಟು ಸರಿ ಇದೆಯಾ ಇಲ್ಲ ಅಂತ ತಿಳ್ಕೊಂಡು ನಾವು ಅದನ್ನ ಖರೀದಿಸಿ ತಿಂತೀವಿ. ಹೌದಾ? ಸೇವಿಸ್ತೀವಿ. ಹಾಗಿರುವಾಗ ದೇವರ ರಾಜ್ಯದ ವಿಷಯವಾಗಿ, ದೇವರ ಆತ್ಮಿಕ ವಿಷಯವಾಗಿ ನಾವು ಎಷ್ಟು ಮಾತ್ರಕ್ಕೂ ವಿವೇಚಿಸಿಕೊಂಡು ಸತ್ಯವಾದ ಸಂಗತಿಗಳನ್ನು ನಮ್ಮ ಜೀವಿತದಲ್ಲಿ ಅನುಸರಿಸಬೇಕೆಂಬುದು ನಾವು ಗಮನ ಹರಿಸ್ಬೇಕಲ್ವಾ? ಇಲ್ಲಾದ್ರೆ ನಿತ್ಯ ಜೀವವನ್ನೇ ಕಳ್ಕೊಳ್ಬೇಕಾಗತ್ತೆ. ನಿತ್ಯ ಅಗ್ನಿ ಇನ್ನೊಂದು ಕಡೆ ಕಾಯ್ತಾ ಇದೆ.
ನಿತ್ಯ ನರಕ ಇನ್ನೊಂದ್ ಕಡೆ ಕಾಯ್ತಾ ಇದೆ. ಅಲ್ಲಿಗೆ ಹೋಗ್ಬಾರ್ದು ಅನ್ನೋ ಉದ್ದೇಶಗೋಸ್ಕರನೇ ದೇವರು ನಮ್ಮನ್ನು ಪ್ರೀತಿಸಿ, ನಮ್ಮ ಮೇಲೆ ಕರುಣೆ ತೋರಿಸಿ, ನಮಗೆ ಸತ್ಯ ಮಾರ್ಗವನ್ನು ದಿನೇ 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 ತನ್ನ ವಾಕ್ಯದ ಮೂಲಕ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ, ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಇದೇ ಆತನ ಪ್ರೀತಿ. ತಪ್ಪಾದ ಸಂಗತಿಗಳನ್ನು ನಮಗೆ ತಿಳಿಸ್ಕೊಡ್ತಾ ಇರುವುದಂತ ಹೇಳಿದ್ರೆ ಅರ್ಥ ಇದು ನೆಗೆಟಿವ್ ಮೆಸೇಜ್ ಅಲ್ಲ, ನಮಗೆ ಜಾಗ್ರತೆ ಮಾಡ್ಲಿಕ್ಕೆ ಇರುವಂತ ಸಂದೇಶವಾಗಿದೆ. ನೋಡಿ, ನಮ್ಮ ಮಕ್ಕಳನ್ನು, ಚಿಕ್ಕ ಮಕ್ಕಳನ್ನು ನಾವು ಎಷ್ಟೋ ಪ್ರೀತಿಸ್ತೀವಿ, ಮುದ್ದು ಮಾಡ್ತೀವಿ. ಆದ್ರೆ ಮಕ್ಕಳು ಕೆಟ್ಟ ದಾರಿಯಲ್ಲಿ ನಡೆಯುವಾಗ ಅವ್ರನ್ನ ಗದರಿಸ್ತೀವಿ, ಅದು ತಪ್ಪಾದ ಸಂಗತಿ, ಆ ದಾರಿಯಲ್ಲಿ ಹೋಗ್ಬೇಡ, ಅದನ್ನು ಮಾಡ್ಬೇಡ ಅಂತ ಅವ್ರನ್ನ ಎಚ್ಚರಿಸ್ತೀವಿ ಅಲ್ವಾ? ಅದೇ ರೀತಿ ನಮ್ಮ ದೇವರು ಸಹ ನಮ್ಮ ತಂದೆ ಆಗಿದ್ದಾರೆ, ನಮ್ಮನ್ನು ಎಚ್ಚರಿಸ್ತಾರೆ, ನೀವು ಅದರಲ್ಲಿ ಬೀಳಬಾರದು ಅಂತ. ಆಮೇಲೆ ನೋಡಿ, ವಾಕ್ಯ ಇದು ತುಂಬಾ ಆಳವಾಗಿ ನಾವು ಚಿಂತಿಸಬಹುದು. ನಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಸ್ಬೇಕಂತೆ ಮತ್ತು ಮೆಚ್ಚುಗೆ ಆಗಿರುವ ಸಜೀವ ಯಜ್ಞವಾಗಿ ಅರ್ಪಿಸ್ಬೇಕು. ಇದನ್ನ ನಾವು ಎಷ್ಟು ಜನ ಮಾಡ್ತಾ ಇದೀವಿ? ನಮ್ಮ ಶರೀರದಲ್ಲಿ ನಾವು ಬದುಕ್ತಾ ಇರುವಂತ ಈ ಒಳ್ಳೆಯ ಜೀವಿತ, ಇದನ್ನು ನಾವು ಸಜೀವ ಯಜ್ಞವಾಗಿ ಅರ್ಪಿಸ್ತಾ ಇದ್ದೇವಾ ಅಥವಾ ಸ್ವಲ್ಪ ಲೋಕಕ್ಕೂ ಸಹ ಅರ್ಪಿಸ್ತಾ ಇದ್ದೇವಾ? ಯಾರಿಗೆ ಇದನ್ನು ಅರ್ಪಿಸ್ಬೇಕು? ನಮ್ಮ ಈ ಶರೀರ, ಈ ನಮ್ಮ ಜೀವಿತ ಯಾರಿಗೆ ಅರ್ಪಿಸ್ಬೇಕು? ದೇವರಿಗೆ. ಆದ್ರೆ ಸ್ವಲ್ಪ ಎಲ್ಲಾದ್ರೂ ನಾವು ಲೋಕಕ್ಕೂ ಸಹ ಅರ್ಪಿಸ್ತಾ ಇದ್ದೇವಾ ಅಂತ ನಾವು ಕಂಡುಹಿಡಿಬೇಕು, ವಿವೇಚಿಸ್ಬೇಕು. ಸ್ವಲ್ಪ ಲೋಕ, ಸ್ವಲ್ಪ ದೇವರು, ಹಂಗೆ ನಡೀತದ ಎರಡು ಕಡೆ? ಅಲ್ಲಿ ಕಶ್ಮಲ ಆಯ್ತಲ್ವಾ, ಮಿಕ್ಸಿಂಗ್ ಆಯ್ತು, ಹೌದಾ? ಕಶ್ಮಲವಾಯ್ತು, ಮಿಕ್ಸಿಂಗ್. ನೋಡಿ, ಹಾಲಿಗೆ ನೀರು ಬೆರೆಸ್ತಾರೆ, ಒಳ್ಳೆ ಹಾಲು ಸಿಗಲ್ಲ ಇವತ್ತು. ಪ್ಯಾಕೆಟ್ ಅಲ್ಲಿರೋ ಹಾಲು ಯಾವುದು ಒಳ್ಳೆ ಹಾಲಲ್ಲ ಇವತ್ತು ನಾವು ಕುಡಿಯುವಂಥದ್ದು, ಎಲ್ಲ ಮಿಕ್ಸಿಂಗ್. ಅದೇ ರೀತಿ ದೇವರ ಸಂಗತಿಯನ್ನು ನಾವು ಮಿಕ್ಸ್ ಮಾಡಿ, ತಪ್ಪನ್ನು ಒಳ್ಳೆದನ್ನು ಮಿಕ್ಸ್ ಮಾಡಿ ನಾವು ನಂಬಿದ್ರೆ ಏನಾಗುತ್ತೆ? ಕೊನೆಗೆ ನ್ಯಾಯ ಆಗುತ್ತಾ ಇಲ್ವಾ? ತೀರ್ಪಾಗುತ್ತಾ ಇಲ್ವಾ? ಹೇಳಿ. ಅದಕ್ಕೆ ಇದು ಎಚ್ಚರವಾಗಿ ಹೇಳಿದ್ದಾರೆ, ನೀವು ನಿಮ್ಮ ಜೀವಿತವನ್ನು, ನಿಮ್ಮ ಶರೀರವನ್ನು ದೇವರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ, ಅವರಿಗೆ ಇಷ್ಟವಾಗುವ ರೀತಿಯಲ್ಲಿ, ಒಳ್ಳೆಯ ಬೆಸ್ಟ್ ಆದಂತ ಒಂದು ಗಿಫ್ಟ್ ಆಗಿ ನಾವು ನಮ್ಮ ಜೀವಿತವನ್ನು ಸಜೀವ ಯಜ್ಞವಾಗಿ ಅರ್ಪಿಸ್ಬೇಕು, ಒಪ್ಪಿಸ್ಕೊಡ್ಬೇಕು, ಸರೆಂಡರ್. ನಾವು ಕೆಲವರಿಗೆ, ನಮ್ಮ ಬೆಸ್ಟ್ ಫ್ರೆಂಡಿಗೆ, ನಮಗೆ ತುಂಬಾ ಹತ್ತಿರದಲ್ಲಿರುವಂತ ವ್ಯಕ್ತಿಯ ಮದುವೆ ಅಥವಾ ಯಾವುದೇ ಕಾರ್ಯಕ್ರಮಕ್ಕೆ ಕರೆದಾಗ ನಾವು ಅವರಿಗೆ ಗಿಫ್ಟ್ ತೆಗೆದುಕೊಂಡು ಹೋಗ್ತೀವಿ ಅಲ್ವಾ? ಹೌದಾ? ಯಾಕೆ? ನಾವು ಅವ್ರನ್ನ ಪ್ರೀತಿಸ್ತೀವಿ, ಗೌರವಿಸ್ತೀವಿ, ಅದಕ್ಕೋಸ್ಕರ ಅವರಿಗೆ ಒಳ್ಳೆ ಉತ್ತಮವಾದಂತ ಗಿಫ್ಟ್ ಅನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀವಿ, ಹೌದಲ್ವಾ? ಕಷ್ಟ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಖರ್ಚು ಮಾಡಿಬಿಟ್ಟು ಬೆಸ್ಟ್ ಗಿಫ್ಟ್ ಏನಾದ್ರೂ ಕೊಡ್ಬೇಕು ಅಂತ ಆಸೆ ಪಡ್ತೀವಿ. ದೇವ್ರು ನಮ್ಮಿಂದ ಆಸೆ ಪಡೋದು ನಮ್ಮ ಈ ಜೀವಿತ. ಈ ಜೀವಿತವನ್ನು ಬೆಸ್ಟ್ ಆಗಿ ನಾವು ಅವರಿಗೆ ಸಮರ್ಪಿಸ್ಬೇಕು, ಸರೆಂಡರ್ ಮಾಡ್ಬೇಕು, ಪ್ರೆಸೆಂಟ್ ಮಾಡ್ಬೇಕು. ನೋಡಿ ದೇವ್ರೆ, ನನ್ನ ಜೀವಿತವನ್ನು ನಾನು ಕಾಪಾಡ್ಕೊಳ್ತಾ ಇದ್ದೀನಿ, ಲೋಕದೊಳಗೆ ನಾನು ಅಸಹ್ಯ ಮಾಡ್ಕೊಳ್ಳಲ್ಲ, ನಾನು ದಿನಾಲ್ ನನ್ನ ಜೀವಿತವನ್ನು ಕಾಪಾಡ್ಕೊಳ್ತೀನಿ ಅಂತ ದೇವರ ಕೃಪೆಯ ಅಡಿಯಲ್ಲಿ ಬಂದು ಆತನ ಸಹಾಯವನ್ನು ದಿನ ದಿನ ನಾನು ಕೇಳ್ತಾ ಇರುವಾಗ ಕರ್ತನ ನಮಗೆ ಸಹಾಯ ಮಾಡ್ತಾರೆ. ಶಕ್ತಿ ಅವರೇ ಕೊಡ್ತಾರೆ, ನಮ್ಮಲ್ಲಿ ಇಲ್ಲ ಶಕ್ತಿ ಈ ಜೀವಿತವನ್ನು ಕಾಪಾಡ್ಕೊಳ್ಳಿಕ್ಕೆ. ಶಕ್ತಿ ಕೊಡ್ಬೇಕಾದ್ರೆ ಅವ್ರ ಹತ್ರನೇ ಹೋಗ್ಬೇಕು, ಶಕ್ತಿ ಸಿಗ್ಬೇಕಾದ್ರೆ ಅವರ ಹತ್ತಿರನೇ ಹೋಗ್ಬೇಕು. ಅವ್ರ ಆತ್ಮನ ಮೂಲಕನೇ ನಮ್ಗೆ ಶಕ್ತಿ ಕೊಡ್ತಾರೆ. ಈ ಜೀವಿತವನ್ನು ಬೆಸ್ಟ್ ಆಗಿ, ಒಳ್ಳೆದಾಗಿ ಕಾಪಾಡಿಕೊಂಡು ಅದೇ ದೇವರಿಗೆ ತಿರುಗಿ ನಾವು ಸಮರ್ಪಕವಾದಂತ, ಸಜೀವವಾದಂತ ಯಜ್ಞವಾಗಿ ನಾವು ಅವರಿಗೆ ಅರ್ಪಿಸಬಹುದು. ಇದೇ ವಿವೇಕ ಪೂರ್ವಕವಾದ ಆರಾಧನೆ. ದಿಸ್ ಇಸ್ ಕಾಲ್ಡ್ ಟ್ರೂ ವರ್ಷಿಪ್. ಅಲ್ಲದೆ ಚರ್ಚಿಗೆ ಹೋಗೋದು, 2 ತಾಸು ಪ್ರಾರ್ಥನೆ ಅಥವಾ ಏನೋ ಒಂದು ಕಾರ್ಯಕ್ರಮ ಮಾಡಿ ಚರ್ಚ್ ಅಟೆಂಡೆನ್ಸ್ ಮಾಡೋದು ಅಥವಾ ವಾರಕ್ಕೆ ಒಮ್ಮೆ ಹೋಗುವುದು ಆರಾಧನೆ ಅಲ್ಲ. ಅದು ಆರಾಧನೆ ಒಂದು ಚಿಕ್ಕ ಭಾಗವಂತ ಹೇಳ್ಬೋದು. ಸ್ವಲ್ಪ ಸಮಯ, ಒಂದು ವಾರಕ್ಕೆ 2 ತಾಸಿಗೋಸ್ಕರ ನಾವು ಭಾನುವಾರದ ದಿನ ಹೋಗಿ ಚರ್ಚಿಗೆ ಸೇರ್ತೀವಿ, ಇದರಿಂದ ದೇವರು ಸಂತೋಷ ಪಡುವುದಿಲ್ಲ. ಇದು ಒಂದು ಸಿಸ್ಟಮ್ ಅಷ್ಟೇ. ಅದು ಸಹ ಇವತ್ತಿನ ದಿನಗಳಲ್ಲಿ ಭೂಮಿಯಲ್ಲಿರುವಂತ ಅನೇಕ ಹೆಚ್ಚಿನ ಅಂಶದ ಸಭೆಗಳೆಲ್ಲವೂ ಒಂದು ಧರ್ಮ ಆಗ್ಬಿಟ್ಟಿದೆ, ರಿಲಿಜನ್ ಆಗ್ಬಿಟ್ಟಿದೆ, ಲೋಕ ಪ್ರಕಾರ ಆಗ್ಬಿಟ್ಟಿದೆ. ದೇವರಿಗೆ ಇಷ್ಟ ಇರೋದು ಏನಂತ ಅವ್ರಿಗೆ ಗೊತ್ತಿಲ್ಲದೆ ಅನೇಕ ಸಭೆಗಳು ಬಿದ್ದೋಗ್ಬಿಟ್ಟಿದ್ದಾರೆ ದೇವರ ದೃಷ್ಟಿಯಲ್ಲಿ.
ಸ್ವಲ್ಪ ಯಾವ್ದು ಸಭೆಗಳು ಇರಬಹುದು, ದೇವರಿಗೆ ಮಾತ್ರ ತಿಳಿದಿದೆ. ದೇವರ ಚಿತ್ತವನ್ನು ಮಾತ್ರ ನೆರವೇರಿಸ್ತಾರೆ. ಮನುಷ್ಯನಿಗೆ ಮಹಿಮೆ ಕೊಡಲ್ಲ. ಹಣಗಳ ವ್ಯವಸ್ಥೆಯನ್ನು ಅವರು ತಪ್ಪಾದ ರೀತಿಯಲ್ಲಿ ನಡೆಸಿಕೊಳ್ಳಲ್ಲ. ದೇವರ ವಾಕ್ಯಕ್ಕೆ ಮೊದಲನೇ ಸ್ಥಾನ ಕೊಡ್ತಾರೆ. ಚರ್ಚಿನ ಮುಖ್ಯಸ್ಥರಿಗೋ ಅಥವಾ ಚರ್ಚಿನ ಯಾವುದೇ ಕಮಿಟಿಗೆ ಅಲ್ಲ, ದೇವರ ವಾಕ್ಯಕ್ಕೆ ಯಾವ ಸಭೆ ಮೊದಲನೇ ಸ್ಥಾನ ಕೊಡುತ್ತದೆ ಆ ಸಭೆ ಮಾತ್ರ ದೇವರಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ. ಅರ್ಥ ಆಗ್ತಿದೆಯಲ್ಲ? ಚರ್ಚಿಗೆ ಹೋಗುವುದ್ರಿಂದ ಯಾರು ಸಹ ಪರಲೋಕಕ್ಕೆ ಹೋಗಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಯೇಸು ಕ್ರಿಸ್ತನ ವಾಕ್ಯಗಳನ್ನು ತಿಳಿದು, ದೇವರ ಚಿತ್ತವನ್ನು ತಿಳಿದು, ಆ ಚಿತ್ತದಂತೆ ನಾನು ಬಾಳುವುದಾದರೆ ಆವಾಗ ಮಾತ್ರ ನನ್ನ ಜೀವಿತ ಎಂದೆಂದಿಗೂ ಇರುವುದಾಗಿದೆ, ನಿತ್ಯ ಜೀವದಲ್ಲಿ ಸೇರುವುದಾಗಿದೆ, ಪರಲೋಕದಲ್ಲಿ ಸೇರಲ್ಪಡ್ತದೆ. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ಅದಕ್ಕೆ ಮುಂದಿನ ವಾಕ್ಯ ಹೇಳ್ತದೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ. ನೋಡಿ, ದಿಸ್ ವರ್ಲ್ಡ್ ಇಸ್ ಎನಮಿ. ಈ ಲೋಕ ನಮಗೆ ಶತ್ರು ಆಗಿರುವ ಲೋಕದಲ್ಲಿ ನಾವು ಬದುಕ್ತಾ ಇದ್ದೇವೆ. ಈ ಲೋಕದ ವಸ್ತುಗಳ ಮೂಲಕವೇ ನಮ್ಮ ಶತ್ರು ಆಗಿರುವ ದುಷ್ಟನು, ಸೈತಾನನು ನಮ್ಮನ್ನು ಏನ್ ಮಾಡ್ತಾ ಇದ್ದಾನೆ? ಮೋಸ ಮಾಡ್ತಾ ಇದ್ದಾನೆ. ಬೇರೆ ಎಲ್ಲಿಂದನೂ ಬರುವುದಿಲ್ಲ, ಈ ಲೋಕದ ಸಂಗತಿಗಳಿಂದಲೇ ಬರ್ತದೆ. ಕಣ್ಣಿನಿಂದ ಕಾಣುವಂತ ಸಂಗತಿಗಳು, ಕಿವಿಯಿಂದ ಕೇಳುವಂತ ಮಾತುಗಳು, ಅದು ಬಾಯಿಂದ ಮಾತಾಡುವಂತ ಮಾತುಗಳು, ಇವುಗಳಿಂದಲೇ ಶತ್ರು ನಮ್ಮ ಜೀವಿತವನ್ನು ಅಟ್ಯಾಕ್ ಮಾಡ್ತಾನೆ, ಹಾಳು ಮಾಡ್ಲಿಕ್ಕೆ ನೋಡ್ತಾನೆ. ಅದಕ್ಕೆ ವಾಕ್ಯ ಪದೇ 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 ಇಹಲೋಕ ಅಂದ್ರೆ ಈ ಲೋಕದ ನಡವಳಿಕೆಯನ್ನು ಅನುಸರಿಸಬೇಡಿ, ನಿಮ್ಮ ಮನಸ್ಸನ್ನು ಹೊಸದು ಮಾಡಿಕೊಳ್ಳಿ, ನೂತನ ಮಾಡಿಕೊಳ್ಳಿ ಮನಸ್ಸನ್ನು. ಅದನ್ನು ಹೊಂದಿಕೊಂಡು ಪರಲೋಕದ ಭಾವನೆಗಳಿಂದ ತುಂಬಿಕೊಂಡಿರಿ. ಪರಲೋಕ ಎಷ್ಟು ಪರಿಶುದ್ಧವಾಗಿದೆ, ಪರಲೋಕ ಎಷ್ಟು ಅದ್ಭುತವಾಗಿದೆ, ಪರಲೋಕ ನಿರಂತರವಾಗಿ ಇರ್ತದೆ, ಪರಲೋಕ ನಾಶವಾಗುವುದಿಲ್ಲ, ಪರಲೋಕ ಮರಣ ಎನ್ನುವ ಸಂಗತಿ ಅಲ್ಲಿ ಇಲ್ಲ, ಪರಲೋಕದಲ್ಲಿ ರೋಗವೇ ಇಲ್ಲ, ಅಲ್ಲಿ ನಿತ್ಯ ಸಮಾಧಾನ, ನಿತ್ಯವಾದ ಬಾಳು ಅಲ್ಲಿದೆ ಅನ್ನುವ ಭಾವನೆಗಳಿಂದ ನಾವು ತುಂಬಿಕೊಂಡಿರ್ಬೇಕು. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು, ಮೆಚ್ಚುಗೆ ಆದದ್ದು, ಕೆಟ್ಟದ್ದೊಂದು ಇಲ್ಲದಂಥದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ ಅಂತ ನಮಗೆ ವಾಕ್ಯ ಹೇಳ್ತದೆ. ಲೋಕವನ್ನು ದೂರ ಮಾಡ್ರೆ, ವಾಕ್ಯವನ್ನು ಜಾಸ್ತಿ ಪ್ರೀತಿಸಿದ್ರೆ ದೇವರ ಚಿತ್ತ ತಿಳಿತದೆ. ಅದೇ ಲೋಕವನ್ನು ಜಾಸ್ತಿ ಪ್ರೀತಿಸಿ ವಾಕ್ಯವನ್ನು ಬದಿಯಲ್ಲಿಟ್ರೆ ನಮಗೆ ದೇವರ ಪ್ಲಾನ್, ದೇವರ ಚಿತ್ತ ತಿಳಿಯಲ್ಲ, ನಾಶವಾಗಿ ಹೋಗ್ಲಿಕ್ಕೆ ಸಾಧ್ಯತೆ ಉಂಟು. ಇದು ವೆರಿ ಸಿಂಪಲ್, ವೆರಿ ಸಿಂಪಲ್. ಒಂದು ವಾಕ್ಯವನ್ನು ಕೊನೆಯದಾಗಿ ಓದಲಿಕ್ಕೆ ಇಷ್ಟಪಡ್ತೀನಿ. ಯೋಹಾನ 14 ವಾಕ್ಯ 30. ಇದು ನನ್ನ ಹೃದಯಕ್ಕೆ ತುಂಬಾ ಆಳವಾಗಿ ಚಿಂತನೆಗೆ ಒಳಪಡಿಸಿದಂತ ವಾಕ್ಯ. ಎಲ್ಲರೂ ಗಮನವಿಟ್ಟು ಈ ವಾಕ್ಯವನ್ನು ಓದಿ ತಿಳ್ಕೊಳ್ಳಿ. ಇನ್ನು ನಾನು ನಿಮ್ಮ ಸಂಗಡ ಬಹಳ ಮಾತನಾಡುವುದಿಲ್ಲ, ಯಾಕಂದರೆ ಏಲೋಕಾಧಿಪತಿಯು ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ಯಾವುದು ಎಂದು ನನ್ನಲ್ಲಿಲ್ಲ. ಆದ್ರೂ ನಾನು ತಂದೆಯನ್ನು ಪ್ರೀತಿಸುತ್ತೇನೆಂಬುದು ಲೋಕಕ್ಕೆ ತಿಳಿದಿರಬೇಕು. ಸಾಕು. ನೋಡಿ, ಯಾಕೆಂದರೆ ಯೇಸು ಹೇಳ್ತಾ ಇದ್ದಾರೆ, ಮ್ಯೂಟ್ ಮಾಡಿ. ಯೇಸು ಹೇಳ್ತಾ ಇದ್ದಾರೆ ಏನಂತ? ಇಹಲೋಕ ಅಧಿಪತಿಯು ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟಂತ ಯಾವುದೇ ವಿಷಯ ನನ್ನಲ್ಲಿ ಇಲ್ಲ. ಇಹಲೋಕ ಅಧಿಪತಿ ಅಂತ ಹೇಳಿದ್ರೆ ಸೈತಾನನಿಂದ ನಡೆಸಲ್ಪಡುವಂತ ವ್ಯಕ್ತಿಗಳು. ಯೇಸು ಹೇಳಿ 2000 ವರ್ಷಗಳಾಯ್ತು. ಈ ಲೋಕದಲ್ಲಿ ಕ್ರಿಸ್ತನಿಗೆ ವಿರುದ್ಧವಾಗಿ ಕೆಲಸ ಮಾಡಿದಂತ ಅಥವಾ ಕ್ರಿಸ್ತನ ಹೆಸರಿನಲ್ಲಿ ಬಂದು ಅನೇಕ ಸಭೆಗಳನ್ನು ಹಾಳು ಮಾಡಿದಂತ
ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯಿಂದ ಜನರನ್ನು ಬೀಳಿಸಿದಂತ ಅನೇಕ ಇಹದ ಲೋಕಾಧಿಪತಿಗಳು ಬಂದು ಹೋಗಿದ್ದಾರೆ. ಇವತ್ತು ಸಹ ಭೂಮಿಯಲ್ಲಿದ್ದಾರೆ, ಇನ್ನು ಮುಂದೆ ಸಹ ಬರುವರಿದ್ದಾರೆ. ಕ್ರಿಸ್ತನ ಹೆಸರಿನಲ್ಲಿ ಸಭೆ ನಡೆಸುವ ಅಥವಾ ಕ್ರಿಸ್ತ ನಂಬಿಕೆಯನ್ನು ಮುಂದೆ ನಡೆಸಿಕೊಂಡು ಹೋಗುವಂತ, ರೂಲಿಂಗ್ ಮಾಡುವಂತ, ಅಧಿಕಾರ ನಡೆಸುವಂತ ಆತ್ಮಿಕ ಗುರುಗಳು ಅಂತ ಹೇಳ್ಬೋದು. ಅದರಲ್ಲಿ ಎಲ್ಲವೂ ಬಂತು. ಪೋಪ್ ಬಂತು, ಬಿಷಪ್ ಬಂತು, ಕಾರ್ಡಿನಲ್ಸ್ ಬಂತು, ಪಾಸ್ಟರ್ಸ್ಗಳು ಬಂದ್ರು, ಪ್ರೀಚರ್ ಬಂದ್ರು, ಅಪೋಸ್ಟಲ್ಸ್ ಬಂದ್ರು, ಎಲ್ಲರೂ ಬಂದ್ರು ಇದ್ರಲ್ಲಿ. ಅದರಲ್ಲಿ ಒಳ್ಳೆಯವರು ಇದ್ದಾರೆ, ಆದ್ರೆ ಒಳ್ಳೆಯವರು ಸಿಗುವುದು ತುಂಬಾ ಕಡಿಮೆ. ಯಾಕಂದ್ರೆ ಜೀವನಕ್ಕೆ ಹೋಗುವ ದಾರಿ ಚಿಕ್ಕದು, ಅದನ್ನು ಕಂಡುಹಿಡಿಯೋರು ಸ್ವಲ್ಪವೇ ಅಂತ ಯೇಸುಸ್ವಾಮಿ ಮೊದಲೇ ಹೇಳಿ ಆಯ್ತು. ಆದ್ರೆ ನಾಶನಕ್ಕೆ ಹೋಗುವವರೇ ಅತಿ ಹೆಚ್ಚು ಜನ. ಅದು ದೊಡ್ಡ ದಾರಿ, ತುಂಬಾ ಜನ ಅಲ್ಲಿ ಹೋಗ್ಬಿಡ್ತಾರೆ ಈಸಿಯಾಗಿ. ಆದ್ರೆ ಜೀವನವನ್ನು ಕಂಡುಹಿಡಿಯೋರು ಸ್ವಲ್ಪವೇ ಜನ. ಅದನ್ನು ಕಂಡುಹಿಡಿಬೇಕಾಗತ್ತೆ. ಅದಕ್ಕೋಸ್ಕರ ನಾಶನಕ್ಕೆ ನಡೆಸುವಂತವ್ರು ತುಂಬಾ ಜನ ಬಂದ್ರು. 2000 ವರ್ಷಗಳಿಂದ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ತೋರಿಸಿದ್ರು, ಆದ್ರೆ ಅವರ ವಿಚಾರಗಳು ಕೆಟ್ಟದ್ದಾಗಿತ್ತು. ಅದಕ್ಕೆ ಯೇಸು ಹೇಳ್ತಿದ್ದಾರೆ, ಅನೇಕರು ಬಂದು ನಾನು ನಿನ್ನ ಹೆಸರಿನಲ್ಲಿ ದೆವ್ವ ಓಡಿಸಿದೆ, ರೋಗಗಳನ್ನು ಗುಣಪಡಿಸಿದೆ, ವಾಕ್ಯ ಕಲಿಸಿದೆ ಅಂತ ಹೇಳಿಬಿಡುವಾಗ ಯೇಸು ಹೇಳ್ತಾರೆ, ನಾನು ನಿನ್ನನ್ನು ಅರಿಯುವುದಿಲ್ಲ. ಯಾಕೆ ಹಾಗೆ ಹೇಳಿದ್ರು ಯೇಸು? ಯಾಕೆಂತ ಹೇಳಿದ್ರೆ ಅವರು ಯೇಸುವಿನ ಶಕ್ತಿಯಿಂದ ರೋಗ ಗುಣಪಡಿಸಿದ್ದಾರೆ, ವಾಕ್ಯವನ್ನು ಕಲಿಸಿದ್ದಾರೆ. ಆದ್ರೆ ಅವರ ಜೀವಿತದಲ್ಲಿ ದೇವರ ಚಿತ್ತವಾಗಿರುವ ವಾಕ್ಯವನ್ನು ಪಾಲಿಸಲಿಲ್ಲ. ಅವರ ಜೀವಿತವನ್ನು ತಪ್ಪಾದ ರೀತಿಯಲ್ಲಿ ಅವರು ನಡೆಸ್ಕೊಂಡ್ರು ಮತ್ತು ಜನರನ್ನು ಉಪಯೋಗಿಸ್ಕೊಂಡ್ರು. ಹಣಕಾಸಿನಲ್ಲಿ ಏನೋ ಒಂದು ಕಿತಾಪತಿ ಮಾಡಿರ್ಬೋದು. ಅದಕ್ಕೆ ಯೇಸು ಹೇಳ್ತಿದ್ದಾರೆ, ನಾನು ನಿಮ್ಮನ್ನು ಅರಿಯುವುದಿಲ್ಲ ಅಂತ. ಸೊ ಅದಕ್ಕೆ ಈ ಲೋಕದಲ್ಲಿ ಬರುವಂತ ಯಾವುದೇ ಅಧಿಪತಿಗಳಾಗ್ಲಿ, ಕ್ರಿಸ್ತನ ಹೆಸರಿನಲ್ಲಿ ಬರುವವರಾಗ್ಲಿ ಅಥವಾ ಅನ್ಯ ಜಾತಿಯರ ಹೆಸರಲ್ಲಿ ಬರುವವರಾಗ್ಲಿ, ಯಾರನ್ನು ನಾವು ನಂಬಾರ್ದು. ಅವರು ಕಲಿಸುವಂತ ಯಾವುದೇ ಸಂಗತಿಗಳು ನಮ್ಮ ಜೀವಿತದಲ್ಲಿ ಇಟ್ಕೊಳ್ಬಾರ್ದು. ಅರ್ಥ ಆಗ್ತಾ ಇದೆಯಾ? ನೋಡ್ಲಿಕ್ಕೆ ಸ್ವಲ್ಪ ಒಳ್ಳೇದಾಗಿ ಕಾಣಿಸಬಹುದು, ಒಳ್ಳೆ ಸೇವಕರ ತರ ಕಾಣಿಸಬಹುದು, ಒಳ್ಳೆಯವನಾಗಿನೇ ಬರ್ತಾನೆ ದುಷ್ಟನು. ನಿಮಗೆ ಗೊತ್ತುಂಟ ಇನ್ನೊಂದು ವಾಕ್ಯ, ಸೈತಾನನು ಸ್ವರ್ಗದೂತರ, ದೇವದೂತರ ವೇಷದಲ್ಲಿ ಸಹ ಬರ್ತಾರೆ ಅಂತ ಬರೆದಿದೆಯಾ ವಾಕ್ಯ? ಆ ರೀತಿಯಲ್ಲೂ ಸಹ ಬಂದು ಹೇಳಿಷ್ಟ. ಹೌದು ಬ್ರದರ್, ಹೇಳಿದ್ದಾರೆ ಕೊರಿಂಥದಲ್ಲಿ. ಕೊರಿಂಥ ಐ ಥಿಂಕ್ 4ನೇ ಅಧ್ಯಾಯ ವಾಕ್ಯ 4ರಲ್ಲಿ ಅನ್ಸುತ್ತೆ ಅಲ್ವಾ? 1 ಕೊರಿಂಥ 4:4, 2 ಕೊರಿಂಥ 4:4 ಅಲ್ಲಿ ಚೆಕ್ ಮಾಡಿ. ಅವನು ದೇವದೂತರ ವೇಷ ಸಹ ಹಾಕಿ ಬರಬಹುದು. ಅದೇ ಇವತ್ತು ಅನೇಕ ಸೇವಕರು ದೇವದೂತರ ವೇಷದಲ್ಲಿದ್ದಾರೆ. ಎಲ್ಲವನ್ನು ನಂಬೇಡಿ. ಯೇಸು ಹೇಳಿದ್ದಾರೆ, ಅವನಿಗೆ ಸಂಬಂಧಪಟ್ಟ ಸ್ವಲ್ಪವೂ ಕೂಡ ನನ್ನ ಜೀವನದಲ್ಲಿ ಇಲ್ಲ. ಅದೇ ರೀತಿ ನನ್ನನ್ನು ನಂಬುವಂತ ನೀವುಗಳು ಸಹ ನಿಮ್ಮ ಜೀವಿತದಲ್ಲಿ ಅವನಿಗೆ ಸಂಬಂಧಪಟ್ಟಂತ ಸ್ವಲ್ಪವೂ ಕೂಡ ಹೃದಯದಲ್ಲಿ ಇಟ್ಕೊಳ್ಳದೆ ಜೀವಿಸುವುದಾದರೆ ಅಂತ ವ್ಯಕ್ತಿಯೇ ದೇವರ ಚಿತ್ತವನ್ನು ನೆರವೇರಿಸುವನಾಗಿದ್ದಾನೆ ಮತ್ತು ಆತನು ಎಂದೆಂದಿಗೂ ಬದುಕುವನಾಗಿದ್ದಾನೆ. ಆಮೇನ್, 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 ಆಮೇನ್. ಎಸ್. ಸೊ ಸಾರಾಂಶ ಇಷ್ಟೇ, ದೇವರ ಚಿತ್ತವನ್ನು ತಿಳಿದುಕೊಂಡು ಚಿತ್ತದಂತೆ ಬದುಕಿರಿ. ಅದಕ್ಕೆ ಒಂದೇ ಒಂದು ಆಧಾರ, ದೇವರ ವಾಕ್ಯ. ದೇವರ ವಾಕ್ಯದಲ್ಲಿ ಏನಿದೆಯೋ ಅದನ್ನು ಕಲಿಸ್ತಾರ, ಅದನ್ನು ಮಾತ್ರ ನಂಬುವ. ದೇವರ ವಾಕ್ಯದ ಪ್ರಕಾರ ಏನಿಲ್ಲವೋ ಅದನ್ನೆಲ್ಲ ನಾವು ಬಿಟ್ಟು ಬಿಡುವ. ಕೊನೆಯದಾಗಿ ಒಂದು ಸಂಗತಿ ಹೇಳ್ತೀನಿ. ಇವತ್ತು ಅನೇಕರು ಒಳ್ಳೆ ಸೇವೆ ಮಾಡ್ತಾ ಇರುವ ತರ ಕಾಣಿಸ್ತದೆ, ಆದರೆ ನಿಮಗೆ ಹೇಳ್ತೀನಿ, ತಕ್ಕಡಿಯನ್ನು ಎಲ್ಲರೂ ನೋಡಿದ್ದಿರೋಲ್ಲ. ತಕ್ಕಡಿ ಇವತ್ತೆಲ್ಲ ಡಿಜಿಟಲ್ ಬಂದಿದೆ, ಆದ್ರೆ ನಿಜವಾಗಿ ತಕ್ಕಡಿ ಅಂತ ಹೇಳಿದ್ರೆ ಈ ನಮ್ಮ ಕೋರ್ಟ್ ಅಲ್ಲಿ ಇರ್ತದೆ ನೋಡಿ, ಕಣ್ಣು ಮುಚ್ಚಿಸಿ ಒಂದು ವಿಗ್ರಹ, ಒಂದು ಸ್ತ್ರೀಯ ವಿಗ್ರಹ ಹೀಗೆ ಇಟ್ಕೊಂಡಿರ್ತದೆ ನೋಡಿ, ತಕ್ಕಡಿ. ಹೌದಾ? ಅದು ನಿಜವಾದ ತಕ್ಕಡಿಯ ಒಂದು ರೂಪ. ಒಂದು ಕಡೆ ಕಲ್ಲು, ಇನ್ನೊಂದು ಕಡೆ ಬೇರೆ ಸಂಗತಿ ಹೇಳ್ತಾರೆ. ಆ ಕಲ್ಲು ಅದು ಯಾಕೆ ಎರಡು ಕಡೆ ಮೇಲೆ ಕೆಳಗೆ ಆಗ್ತದೆ? ಸೊ ಎರಡು ಸಮವಾದಂತ ಲೈನ್ ಅಲ್ಲಿ ಬಂದ್ರೆ ಮಾತ್ರ ಅದು ಸರಿಯಾದಂತ ತಕ್ಕಡಿಯ ತೂಕ ಅಂತ ಹೇಳ್ತೀವಿ ಅಲ್ವಾ? ಒಂದು ಕಡೆ ಜಾಸ್ತಿ
ವೆಯ್ಟ್ ಇನ್ನೊಂದ್ ಕಡೆ ಕಡಿಮೆ ಆಗ್ಬಿಟ್ರೆ ಒಂದ್ ಕಡೆ ಮೇಲೆ ಹೋಗ್ಬಿಡತ್ತೆ, ಇನ್ನೊಂದ್ ಕಡೆ ಕೆಳಗೆ ಹೋಗುತ್ತೆ ಅಲ್ವಾ? ಅದೇ ರೀತಿ ದೇವರ ರಾಜ್ಯದಲ್ಲಿ ಅನೇಕರು ಒಂದು ಕಡೆ ಕೆಳಗೆ ಹೋಗ್ಬಿಟ್ಟು ಇನ್ನೊಂದು ಕ್ಷೇತ್ರದಲ್ಲಿ ಮೇಲ್ಗಡೆ ಹೋಗುವ ರೀತಿಯಲ್ಲಿ ಅಂತ ಹೇಳಿದ್ರೆ, ಕೆಲವರು ಒಳ್ಳೆ ಸಂಗತಿಗಳನ್ನು ಮಾತ್ರ ಕಲಿಸ್ತಾರೆ, ಪ್ರೀತಿಯ ವಿಷಯ ಮಾತ್ರ ಕಲಿಸ್ತಾರೆ, ಆಶೀರ್ವಾದದ ವಿಷಯ ಮಾತ್ರ ಕಲಿಸ್ತಾರೆ. ಆದರೆ ದೇವರ ಕೋಪದ ವಿಷಯ, ಪಾಪದ ವಿಷಯ, ನ್ಯಾಯ ತೀರ್ಪಿನ ವಿಷಯ ಕಲಿಸುವುದೇ ಇಲ್ಲ. ಇಲ್ಲಿ ಜಾಗೃತರಾಗಿರ್ಬೇಕು. ಕಣ್ಣಿಗೆ ಕಾಣುವುದೆಲ್ಲವನ್ನು ನಾವು ನಂಬಬಾರ್ದು. ಈ ತಿಂಗಳಲ್ಲಿ ಅನೇಕ ಹಬ್ಬಗಳೆಲ್ಲ ಬರ್ತಾ ಇದೆ, ಹೌದಾ? ಹೋದ ಶನಿವಾರ ನಾವು ಒಂದು ಇಂಪಾರ್ಟೆಂಟ್ ಟಾಪಿಕ್ ಅನ್ನು ಕಲ್ತಿದ್ದೇವೆ, ಯೂಟ್ಯೂಬ್ ಅಲ್ಲಿ ಇವತ್ತು ಅಪ್ಲೋಡ್ ಮಾಡಿದ್ದೇನೆ. ಅಂತ್ಯಕ್ರಿಸ್ತನು ಅಂತ ಹೇಳಿದ್ರೆ ಕ್ರಿಸ್ತ ವಿರೋಧಿಯು ಬರುತ್ತಾನೆಂಬುದನ್ನು ನೀವೆಲ್ಲರೂ ಕೇಳಿದ್ದೀರಿ, ಅದರ ಆತ್ಮವು ಇವತ್ತು ಸಹ ಈ ಭೂಮಿಯಲ್ಲಿ ಇದೆ ಅಂತ ಯೋಹಾನನು 90ನೇ ಇಸ್ವಿಯಲ್ಲಿ ಬರೆದನು. ಆತನ ಬಗ್ಗೆ ನಾವು ಸ್ವಲ್ಪ ಆಳವಾಗಿ ಅವತ್ತು ಸ್ಟಡಿ ಮಾಡಿದ್ದೆವು ಅಲ್ವಾ? ಇನ್ನೂ ಸಹ ಮುಂದಿನ ದಿನದಲ್ಲಿ ಬೇಕಾದ್ರೆ ಸ್ಟಡಿ ಮಾಡುವ. ತುಂಬಾ ತುಂಬಾ ಜಾಗೃತರಾಗಿರ್ಬೇಕು. ಅವರು ನಮ್ಮ ಕ್ರಿಸ್ತ ನಂಬಿಕೆಯನ್ನು ಬೇಯಿಸ್ಬಿಡ್ತಾರೆ, ಕ್ರಿಸ್ತ ವಿರೋಧಿ ಆತ್ಮ, ಹೌದಾ? ಹಾಗಾಗಿ ಜಾಗೃತರಾಗಿರ್ಬೇಕು ನಾವು. ಏನಾಗ್ತದೆ, ಇವತ್ತು ಅನೇಕರು ನಮ್ಮ ಈ ಕ್ರಿಸ್ತ ನಂಬಿಕೆಯಲ್ಲಿರುವಂತಹ ಕ್ರಿಸ್ತಿಯರನ್ನ, ವಿಶ್ವಾಸಿಗಳನ್ನ ನೋಡಿ, ಬೈಬಲ್ ಅಲ್ಲಿ ಅನೇಕ ಸಬ್ಜೆಕ್ಟ್ಗಳಿದ್ದಾವೆ. ಪ್ರೀತಿ ವಿಷಯ ಇದೆ, ನಿತ್ಯ ಜೀವದ ಬಗ್ಗೆ ಇದೆ, ಪಾಪದ ಬಗ್ಗೆ ಇದೆ, ಹೌದಾ? ರೋಗ ಸೌಖ್ಯದ ಬಗ್ಗೆ ಇದೆ, ಪರಲೋಕ ರಾಜ್ಯದ ಬಗ್ಗೆ ಇದೆ, ಹೌದಲ್ವಾ? ಹೀಗೆ ಅನೇಕ ವಿಷಯಗಳುಂಟು. ಬೇಸಿಕ್ ಫೌಂಡೇಶನಲ್ ಟ್ರುತ್ ಅಂತ ಹೇಳ್ತಾರೆ ಅದಕ್ಕೆ. ಇಂಥ ವಿಷಯಗಳಲ್ಲಿ ಯಾವುದೋ ಒಂದು ಏರಿಯಾದಲ್ಲಿ ಮಾತ್ರ ಅವರು ಫೇಮಸ್ ಆಗಿರ್ತಾರೆ. ಉದಾಹರಣೆಗೆ ರೋಗ ಗುಣಪಡಿಸುವುದೊಂದೇ ವಿಷಯದಲ್ಲಿ ಅವರು ಜಾಸ್ತಿ ಒತ್ತನ್ನು ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ವಾಕ್ಯಗಳನ್ನೇ ಜಾಸ್ತಿ ಹೇಳಿ 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 ತಮ್ಮ ಸಭೆ ನಡೆಸ್ತಾ ಇರ್ತಾರೆ. ಆದ್ರೆ ದೇವರ ಭಯ, ಪಾಪ ವಿಮೋಚನೆ ಅಂದ್ರೆ ನೀತಿ, ಪಾಪಕ್ಷಮೆ, ನ್ಯಾಯ ತೀರ್ಪು, ಇದರ ಬಗ್ಗೆ ಎಲ್ಲ ಕಲಿಸೋದೇ ಇಲ್ಲ. ಇಂಡಿಯಾದಲ್ಲಿ ದೊಡ್ಡ ದೊಡ್ಡ ಸಭೆಗಳು, ದೊಡ್ಡ ದೊಡ್ಡ ಸೇವಕರು ಸಹ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ದೇವರ ಭಯವನ್ನು ಕಲಿಸೋದೇ ಇಲ್ಲ. ನಿಜವಾದ ಜ್ಞಾನ ದೇವರ ಭಯದಲ್ಲಿದೆ. ಆಕೆ ಗೊತ್ತಿದೆಯಲ್ವಾ? ದೇವರ ಭಯವೇ ಜ್ಞಾನಕ್ಕೆ ಮೂಲ ಅಂತ ಅನೇಕ ಕಡೆ ಹೇಳಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ದೇವರನ್ನು ನಾವು ಎಷ್ಟು ಭಯ ಪಡ್ತೀವಿ, ನಾವು ನಿತ್ಯವಾಗಿ ಬದುಕ್ತೀವಿ. ದೇವರನ್ನು ಭಯ ಪಡದ ವ್ಯಕ್ತಿ ಆಶೀರ್ವಾದ, ರೋಗ ಸೌಖ್ಯ ಅಂತ ಹೇಳ್ಕೊಂಡು ನೋಡಿ, ಆಶೀರ್ವಾದದ ರೋಗ ಸೌಖ್ಯ ದೇವರು ಕೊಟ್ಟೇ ಕೊಡ್ತಾರೆ, 100% ಸತ್ಯ. ಆದ್ರೆ ಅದನ್ನೇ ನಂಬಿಕೊಂಡು ಯೇಸುವನ್ನು ಹಿಂಬಾಲಿಸದೇ ಇದ್ರೆ, ಯೇಸುವಿನ ಚಿತ್ತವಾಗಿರೋ ಆತನ ಆಜ್ಞೆಗಳನ್ನು ಪಾಲಿಸದೇ ಇದ್ರೆ, ಅವನು ಎಷ್ಟು ಆಶೀರ್ವಾದ ಹೊಂದಿದ್ರು ಸಹ, ರೋಗ ಸೌಖ್ಯವನ್ನು ಹೊಂದಿದ್ರು ಸಹ, ಸತ್ಯ ಅವನಲ್ಲಿ ಇಲ್ಲದೆ ಇದ್ರೆ ಅವನ ನಾಶನಕ್ಕೆ ಹೋಗ್ತಾನೆ, ನರಕಕ್ಕೆ ಹೋಗ್ತಾನೆ. ಅರ್ಥ ಆಗ್ತಾ ಇದೆ ಅಂತ ತಿಳ್ಕೊಳ್ತೇನೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಅನೇಕರು ಟ್ರ್ಯಾಪ್ ಆಗ್ತಾ ಇದ್ದಾರೆ, ಸಭೆಗಳು ಟ್ರ್ಯಾಪ್ ಆಗ್ತಾ ಇದೆ. ನೋಡ್ಲಿಕ್ಕೆಲ್ಲ ಚಂದ ಸುಂದರವಾಗಿ ಡೆಕೋರೇಷನ್, ಹಬ್ಬ, ಉತ್ಸಾಹ, ಪಾರ್ಟಿ ಎಲ್ಲ ನಡೀತಾ ಇದೆ. ಯಾರಾದ್ರೂ ಯೋಚನೆ ಮಾಡಿದ್ದೀರಾ ಅಲ್ಲಿ ಯೇಸು ಇದ್ದಾರಾ ಇಲ್ಲ ಅಂತ? ಯೇಸುವಿಗೆ ಇಷ್ಟವಾಗಿದೆ ಅದೆಲ್ಲ ಅಂತ ಯಾರಾದ್ರೂ ಯೋಚನೆ ಮಾಡಿದ್ದಾರಾ? ಎಲ್ಲ ಟ್ರ್ಯಾಪ್. ಉದಾಹರಣೆನೇ ತಗೊಳ್ತೀನಿ ಕ್ರಿಸ್ಮಸ್ ಬಗ್ಗೆನೆ. ಕ್ರಿಸ್ಮಸ್ ಬಗ್ಗೆ ನಾನು ಮುಂದಿನ ವಾರ ಇನ್ನಷ್ಟು ಆಳದಲ್ಲಿ ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದ್ರೆ ಸಣ್ಣ ಒಂದು ಭಾಗವನ್ನು ಮಾಡ್ತೀನಿ. ಕ್ರಿಸ್ಮಸ್ ಎನ್ನುವುದು ಯೇಸುವಿನ ಜನನ ದಿನ ಅಂತ ಎಲ್ರಿಗೂ ಗೊತ್ತಿದೆ. ಒಂದು ಸತ್ಯ, ಡಿಸೆಂಬರ್ 25ಕ್ಕೆ ಯೇಸು ಹುಟ್ಟಿದ್ದಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಯಾರಿಗಾದ್ರೂ ಡೌಟ್ ಇದೆಯಾ? ಡಿಸೆಂಬರ್ 25ಕ್ಕೆ ಯೇಸು ಹುಟ್ಟಿದ ದಿನನ? ಇಲ್ಲ. ಅಲ್ಲ ಬ್ರದರ್. ಯಾವುದೇ ಎವಿಡೆನ್ಸ್ ಇಲ್ಲ ಈ ಲೋಕದಲ್ಲಿ. ಬೈಬಲ್ ಅಲ್ಲಿಯೂ ಇಲ್ಲ. ಬೈಬಲ್ ಅಲ್ಲಿ ಇಲ್ಲ ಅಂದ್ರೆ ಮತ್ತೆ ಭೂಲೋಕದಲ್ಲಿ ಇರೋದೆಲ್ಲ ಯಾವುದು ನಂಬಲಿಕ್ಕೆ ಆಗೋದಿಲ್ಲ. 100% ಎವಿಡೆನ್ಸ್ ಇಲ್ಲ. ದೇವರು ಬೇಕಂತಾನೆ ಸೀಕ್ರೆಟ್ ಇಟ್ಟಿದ್ದಾರೆ. ಅವ್ರಿಗೆ ಗೊತ್ತಿದೆ ಏನ್ ಮಾಡ್ತಾರೆ ಅಂತ, ನೋಡೋಣ ಅಂತ. ನೋಡಿ, ಯೇಸು ಸ್ವಾಮಿ ಒಮ್ಮೆ ಹುಟ್ಟಿದ್ರು, ಯಹೂದ ದೇಶದಲ್ಲಿ ಹುಟ್ಟಿದ್ರು, ಬೆತ್ಲೆಹೇಮ್ ಎಂಬಲ್ಲಿ. ಅಲ್ಲಿ ಒಂದು ಸಂಗತಿ ಬಂತು, ನಿಮ್ಮ ಊರಲ್ಲಿ ಒಂದು ಮಗು ಹುಟ್ಟಿದೆ, ಈತನೇ ಲೋಕರಕ್ಷಕನು, ಸಂತೋಷ ಪಡಿರಂತ ಸಂತೋಷದ ಒಂದು ಸುದ್ದಿಯನ್ನು ಅವ್ರಿಗೆ ಕೊಟ್ಟರು. ಕರೆಕ್ಟ್ ಅಲ್ವಾ? ಹೌದಾ? ಯೆಶಾಯನ ಗ್ರಂಥ 9ನೇ ಅಧ್ಯಾಯ 6ನೇ ವಾಕ್ಯವನ್ನು ಹೇಳಿ ಇವತ್ತೆಲ್ಲರೂ ಹೇಳ್ತಾರೆ, ನಿಮಗಾಗಿ ಒಂದು ಮಗು ಹುಟ್ಟಿದೆ ಅಷ್ಟೇ ಅಂತ. ಇದನ್ನೆಲ್ಲ ಎತ್ತಿ ಎತ್ತಿ ಇವತ್ತು ಪ್ರಸಂಗ ಮಾಡ್ತಾ ಇದ್ದಾರೆ.
ನಿಮಗೆ ಸತ್ಯ ಹೇಳ್ತೀನಿ ನೋಡಿ. ಯೇಸು ಹುಟ್ಟಿದ್ದು ಸತ್ಯ, ಬೆತ್ಲೆಹೇಮಲ್ಲಿ ಹುಟ್ಟಿದ್ದು ಸತ್ಯ, ಮರಿಯಲ ಹೊಟ್ಟೆಯಲ್ಲಿ ಹುಟ್ಟಿದ್ದು ಸತ್ಯ. ಆತನು ಚಿಕ್ಕ ಮಗು ಇದ್ದಾಗ ನಿಧಾನವಾಗಿ ಬೆಳೆದು ತಂದೆ ತಾಯಿಗೆ ಅಧೀನರಾಗಿ ದೊಡ್ಡವನಾಗಿ 30 ವರ್ಷ ಪ್ರಾಯವಾದ ಮೇಲೆ ಅಭಿಷೇಕವನ್ನು ಹೊಂದಿ ಆ ನಂತರ ಆತನು ಮಾಡಿದ ಪ್ರಸಂಗದ ಸಂದೇಶವಿದೆಯಲ್ಲ, ಏನದು? ದೇವರ ರಾಜ್ಯ ಸಮೀಪಿಸಿತು, ಎಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಅಲ್ಲಿ ಮಾಡಿದ ಪ್ರಸಂಗದಿಂದ ಹಿಡಿದು ಎಲ್ಲಿಯೂ ಸಹ ಯೇಸು ಸ್ವಾಮಿ 3.5 ವರ್ಷದ ಸೇವೆಯಲ್ಲಿ ಬೇರೆ ಯಾವ ಸುವಾರ್ತೆಯನ್ನು ಸಾರಲಿಲ್ಲ. ಏನು? ನಾನು ಮಗುವಾಗಿ ಹುಟ್ಟಿದ್ದೇನೆ, ನೀವು ಹಬ್ಬವನ್ನು ಆಚರಿಸಿ, ನನ್ನ ಬರ್ತ್ಡೇ ಅನ್ನು ಮಾಡಿ ಅಂತ ಎಲ್ಲಿಯೂ ಸಾರಲಿಲ್ಲ. ಯೇಸುವಿನ ನಂತರ ಬಂದಂತ ಯೇಸುವಿನ ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿ ಪೆಂತೆಕೋಸ್ತದ ನಂತರ ಎಲ್ಲರೂ ಸಹ ಅಪೋಸ್ತಲರುಗಳು, ಆ ಪೌಲನು, ತಿಮೋಥೆಯನು, ತೀತನು, ಯೋಹಾನನು ಎಲ್ಲರೂ ಸಹ ಯಾರು ಸಹ ಯೇಸುವಿನ ಹುಟ್ಟಿದ ದಿನವನ್ನು ಪ್ರಸಂಗ ಮಾಡಲೇ ಇಲ್ಲ. ಯೇಸು ಏನು ಹೇಳಿ ಕಳಿಸಿದ್ರು? ಲೋಕಕ್ಕೆಲ್ಲ ಹೋಗಿ ನಾನು ಪಾಪಗಳಿಗೋಸ್ಕರ ಸತ್ತು ತಿರುಗಿ ಎದ್ದು ಬಂದಿದ್ದೇನೆ, ನನ್ನ ನಾಮದಲ್ಲಿ ಪಾಪ ವಿಮೋಚನೆ ಇದೆ, ನನ್ನ ನಾಮದಲ್ಲಿ ದೀಕ್ಷಾ ಸ್ನಾನ ಹೊಂದಿಕೊಳ್ಳುವನು ನನ್ನ ಶಿಷ್ಯನಾಗ್ತಾನೆ, ಅವನು ರಕ್ಷಣೆ ಹೊಂದ್ತಾನೆ. ಈ ಸುವಾರ್ತೆಯನ್ನು ಸಾರ್ಲಿಕ್ಕೆ ಹೇಳಿದ್ರು. ಎಲ್ಲಿಯೂ ಸಹ ಆತನ ಜನನದ ಸುವಾರ್ತೆ ಸಾರ್ಲಿಕ್ಕೆ ಹೇಳಲೇ ಇಲ್ಲ. ಹಾಗಾದ್ರೆ ಕ್ರಿಸ್ಮಸ್ ಅನ್ನು ಹುಟ್ಟಿಸಿ ಹಾಕಿದ್ದು ಕ್ರಿಸ್ತ ವಿರೋಧಿ. ಕ್ರಿಸ್ಮಸ್ ಅನ್ನು ಹುಟ್ಟಿ ಹಾಕಿದ್ದಾಯ್ತು. ಆಕ್ಚುಲ್ ಕ್ರಿಸ್ಮಸ್ ಸಂದೇಶ ಅಂದ್ರೆ ಯೇಸುವಿನ ಮರಣ ಮತ್ತು ಪುನರುತ್ಥಾನದ ಸಂದೇಶವೇ ಅನ್ಯ ಜಾತಿಗೆ ಇವತ್ತು ಕೊಡ್ಬೇಕಾಗಿತ್ತು. ಬೈಬಲ್ ಅಲ್ಲಿ ನೋಡಿ, ಯಹೂದ್ಯದಲ್ಲಿ ಅಂದ್ರೆ ಇಸ್ರಾಯೇಲ್ ಒಳಗೆ ಯೇಸುವಿನ ಹುಟ್ಟಿನ ಬಗ್ಗೆ ಹಳೆ ಒಡಂಬಡಿಕೆಯಲ್ಲಿ ಬರೆದಿತ್ತು. ಅದೇ ರೀತಿ ಇಸ್ರಾಯೇಲ್ನಲ್ಲಿ ಆತನು ಹುಟ್ಟಿ ಬಂದನು. ಆದರೆ ಆತನು ದೊಡ್ಡನಾದ ಮೇಲೆ ಸುವಾರ್ತೆಯು ಪರಜನರಿಗೆ, ಲೋಕಕ್ಕೆಲ್ಲ, ಯೆರೂಸಲೇಮಿನಿಂದ ಹಿಡಿದು ಯೂದಿಯ, ಸಮರಿಯ, ಲೋಕದ ಕಟ್ಟ ಕಡೆವರೆಗೂ ಯಾವ ಸುವಾರ್ತೆ ಸಾರ್ಲಿಕ್ಕೆ ಹೇಳಿದ್ದು? ನನ್ನ ಹೆಸರಿನಲ್ಲಿ ಪಾಪ ವಿಮೋಚನೆ ಸುವಾರ್ತೆ ಸಾರ್ಲಿಕ್ಕೆ ಹೇಳಿದ್ದು. ನಾನು ಸತ್ತು ಎದ್ದು ಬಂದಿದ್ದೇನೆ ಅಂತ ಅನ್ಯ ಜಾತಿರಿಗೆ ಹೋಗಿ ಹೇಳಿ ಅಂತ ಹೇಳಿದ್ರು. ಹಾಗಾದ್ರೆ ಈ ಭಾರತ ದೇಶಕ್ಕೆ ಯಾವ ಸುವಾರ್ತೆ ಸಾರಬೇಕು? ಯೇಸುವಿನ ಮರಣ ಮತ್ತು ಪುನರುತ್ಥಾನ, ಆತನ ಹೆಸರಿನಲ್ಲಿ ನಿತ್ಯ ಜೀವ ಇದೆಂಬ ಸಂದೇಶವೇ ನಿಜವಾದ ಕ್ರಿಸ್ಮಸ್ ಸಂದೇಶ ಅಂತ ಹೇಳ್ಬೋದು. ಆಮೇಲೆ ಕ್ರಿಸ್ಮಸ್ ಅಂದ್ರೆ ಕ್ರಿಸ್ಮಸ್ ಟ್ರೀ ಅಲ್ಲ, ಸ್ಟಾರ್ ಅಲ್ಲ, ಸ್ಯಾಂಟಾಕ್ಲೋಸ್ ಅಲ್ಲ, ಗೋದಲಿ ಅಲ್ಲ. ಕ್ರಿಸ್ಮಸ್ ಅಂದ್ರೆ ಇವತ್ತು ಲೋಕಕ್ಕೆ ಏನ್ ತೋರಿಸ್ತಾ ಇದ್ದಾರೆ ಗೊತ್ತಾ? ಮಗು ಆಗಿರುವ ಯೇಸುವನ್ನು ತೋರಿಸ್ತಾ ಇದ್ದಾರೆ. ಆತನು ಮಗು ಅಲ್ಲ ಕಣ್ರಿ, ಆತನು ರಾಜಾದಿರಾಜನು, ಕರ್ತನು, ಯೂದ ಕುಲದ ಸಿಂಹ. ಬಿಳಿ ಕುದುರೆ ಮೇಲೆ ಕೂತ್ಕೊಂಡು ಬರ್ಲಿಕ್ಕೆ ಸಮಯವಾಯ್ತು, ಇನ್ನೂ ಸಹ ಮಗುವಾಗಿ ತೋರಿಸ್ತಾ ಇದ್ದಾರೆ. ಡೆಕೋರೇಷನ್ ಗಳ ಹಿಂದೆ ಓಡ್ತಾ ಇದ್ದಾರೆ, ಪಾರ್ಟಿಗಳನ್ನು ಮಾಡ್ತಾ ಇದ್ದಾರೆ, ಕುಡಿದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಕ್ರಿಸ್ಮಸ್ ಅಂದ್ರೆ ಪಾರ್ಟಿ. ನೋ, ಕ್ರಿಸ್ಮಸ್ ಇಸ್ ನಾಟ್ ಅ ಪಾರ್ಟಿ, ಇಟ್ ಈಸ್ ನಾಟ್ ಅ ಡ್ಯಾನ್ಸ್, ಇಟ್ ಈಸ್ ನಾಟ್ ಅ ಫೆಸ್ಟಿವಲ್. ಆಕ್ಚುಲಿ ನಿಮಗೆ ಗೊತ್ತುಂಟ, ಕ್ರಿಸ್ಮಸ್ ಅನ್ನೋದು ಫೆಸ್ಟಿವಲ್ ಅಲ್ಲವೇ ಅಲ್ಲ. ಇದನ್ನು ಹುಟ್ಟಿಸು ಹಾಕಿದ್ದು ಯಾರು? ಕ್ರಿಸ್ತ ವಿರೋಧಿ. ಸರಿ, ಇದ್ರ ಬಗ್ಗೆ ಇನ್ನಷ್ಟು ಆಳವಾಗಿ ಮುಂದಿನ ವಾರ ಕಲಿಸ್ತೇನೆ. ಲೋಕದ ಪ್ರಕಾರವಾಗಿ, ಇಹಲೋಕ ಅಧಿಪತಿಯ ಪ್ರಕಾರವಾಗಿ ಅವನು ಏನನ್ನು ಈ ಲೋಕಕ್ಕೆ ಕಲಿಸ್ತಾನೋ ಅಂತ ಯಾವುದೇ ಸಂಗತಿಗಳು, ಆತನಿಗೆ ಸಂಬಂಧಪಟ್ಟ ಸಂಗತಿಗಳು ನನ್ನಲ್ಲಿ ಒಂದು ಸಹ ಇಲ್ಲ ಅಂತ ಸ್ಟ್ರಾಂಗ್ ಆಗಿ ಯೇಸು ಹೇಳಿದ್ದಾರೆ. ಅದೇ ರೀತಿ ಆತನನ್ನು ಹಿಂಬಾಲಿಸುವ ಆತನ ಶಿಷ್ಯರು ಸಹ ಇವತ್ತು ಹೇಳ್ಬೇಕು, ಆತನಿಗೆ, ಲೋಕದ ಅಧಿಪತಿಗೆ ಅಥವಾ ಲೋಕಕ್ಕೆ ಸಂಬಂಧಪಟ್ಟವರಿಗೆ ಅಥವಾ ಬೈಬಲ್ ಇಂದ ಹೊರಗೆ ನಂಬುವಂತ ನಂಬಿಗಸ್ತರಾದ ಕ್ರೈಸ್ತರಿಗೂ ಸಹ ನಾವು ಹೇಳ್ಬೇಕು, ನಿಮಗೆ ಸಂಬಂಧಪಟ್ಟದ್ದು ನನ್ನ ಜೀವಿತದಲ್ಲಿ ಒಂದು ಸಹ ಇಲ್ಲ ಅಂತ ಹೇಳಲಿಕ್ಕೆ ನಾವು ಧೈರ್ಯವುಳ್ಳವರಾಗಿರ್ಬೇಕು. ಅವನೇ ನಿಜವಾದ ಯೇಸುವಿನ ಅನುಯಾಯಿ, ಅವನೇ ನಿಜವಾದ ಕ್ರೈಸ್ತನು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಪ್ರೈಸ್ ದಿ ಲಾರ್ಡ್. ಇದೇ ಸತ್ಯ, ಇದೇ ಸತ್ಯ, ಇದೇ ಸತ್ಯ. ಎಲ್ಲರನ್ನು ಮಂಗ ಮಾಡ್ತಾ ಇದ್ದಾನೆ ಇಹಲೋಕಾಧಿಪತಿ. ಅವನಿಗೆ ಸಂತೋಷ ಆಗ್ತಾ ಇದೆ. ಇವತ್ತು ಈ ಸೆಲೆಬ್ರೇಷನ್ ನಡೀತಿದೆಯಲ್ಲ, ಯಾರಿಗೆ ಮೆಚ್ಚುಗೆ ಆಗ್ತಾ ಇದೆ ಗೊತ್ತುಂಟಾ?
ಇಹಲೋಕಾಧಿಪತಿಗೆ, ಆತನೇ ಸೈತಾನ. ಯೇಸು ಎಲ್ಲಿಯಾದ್ರೂ ನಮ್ಗೆ ಒಂದು ಆಜ್ಞೆ ಆದ್ರೂ ಹೇಳಿದಾರ? ಒಂದೇ ಒಂದು ವಾಕ್ಯ ತೆಗೆದು ತೋರಿಸಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಬಗ್ಗೆ. ಇಲ್ಲ. ಅವರೇ ಅಲ್ವಾ ಹುಟ್ಟಿ ಬಂದಿದ್ದು? ಅವ್ರು ಹೇಳ್ಬೇಕಿತ್ತಲ್ಲ, ಒಂದೇ ಒಂದು ಮಾತು ಹೇಳಲಿಲ್ಲ ಯೇಸು, ನನ್ನ ಹುಟ್ಟಿದ ದಿನವನ್ನು ಆಚರಿಸಿ ಅಂತ, ಈ ಸಂದೇಶವನ್ನು ಜಗತ್ತಿಗೆ ಕೊಡಿ ಅಂತ ಹೇಳಲೇ ಇಲ್ಲ. ಬದಲಿಗೆ ನನ್ನ ಮರಣ ಮತ್ತು ಪುನರುತ್ಥಾನವನ್ನು ಮತ್ತು ಪಾಪ ಕ್ಷಮೆಯನ್ನು, ನನ್ನ ರಕ್ತದಲ್ಲಿ ಪಾಪ ಕ್ಷಮೆ ಇದೆ ಅಂತ ಇಡೀ ಲೋಕಕ್ಕೆ ಸಾರ್ಲಿಕ್ಕೆ ಹೇಳಿದ್ರು. ಹಾಗಾದ್ರೆ ರಾಜ ಹೇಳಿದ ಮಾತಾ ಅಥವಾ ಈ ಲೋಕ ಹೇಳಿದ ಕ್ರಿಸ್ಮಸ್ ಮಾತಾ? ಚಾಯ್ಸ್ ನಮ್ಮ ಕೈಯಲ್ಲಿದೆ. ಇದು ಸಾಧಾರಣ ವಿಷಯ ಅಲ್ಲ, ಇದು ಗಂಭೀರವಾದ ವಿಷಯ. ಆತನಿಗೆ ಸಂಬಂಧಪಟ್ಟಂತ ಸ್ವಲ್ಪ ಕೂಡ ಪಾಯ್ಸನ್ ನಮ್ಮ ಜೀವನದಲ್ಲಿ ಇರಬಾರ್ದು, ವಿಷ ಅದು. ಹಾಗಾದ್ರೆ ನೀವು ಇವಾಗ ಲೆಕ್ಕ ಹಾಕ್ಬಹುದು, ಯಾವ ಸಭೆಯಲ್ಲಿ ಇದು ನಡೀತಾ ಇದೆಯೋ. ಮರಕ್ಕೂ ಯೇಸುಕ್ಕೂ ಏನು ಸಂಬಂಧ ಹೇಳಿ? ಕ್ರಿಸ್ಮಸ್ ಟ್ರೀಗೂ ಯೇಸುವಿಗೆ ಏನು ಸಂಬಂಧ? ಸ್ಯಾಂಟಾ ಕ್ಲಾಸ್ಗೂ ಯೇಸುವಿಗೆ ಏನು ಸಂಬಂಧ? ಎಲ್ಲಿಂದ ಬಂತು ಈ ಕಾನ್ಸೆಪ್ಟ್? ಯಾವತ್ತಾರು ಸ್ಟಡಿ ಮಾಡಿದ್ರ? ಆ ಕಾನ್ಸೆಪ್ಟೇ ಬೇರೆ. ಬಿಸ್ನೆಸ್ಗಾಗಿ ಹುಟ್ಟು ಹಾಕ್ಸಿದ್ದು ಈ ಸ್ಯಾಂಟಾ ಕ್ಲಾಸ್ ಕೆಲವೇ ವರ್ಷಗಳ ಹಿಂದೆ, ಶಾಪಿಂಗ್ ಮಾಲ್ ಅಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ಕೋಕಾ ಕೋಲಾ ಕಂಪನಿಯವರು. ಇವಾಗ ಮನೆ ಮನೆಗೆ ಕ್ಯಾರಲ್ಸ್ ಹಾಡ್ಕೊಂಡು ಬರ್ತಾ ಇದ್ದಾವೆ, ವಂಚಿಸ್ತಾ ಇದೆ, ವಾಕ್ಯವನ್ನು ವಂಚಿಸ್ತಾ ಇದ್ದಾರೆ ಇವರೆಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾನು ಸಹ ಅದರಲ್ಲಿ ವಂಚನೆಗೆ ಒಳಪಟ್ಟಿದ್ದೆ ಚಿಕ್ಕವನಿದ್ದಾಗ. ನಾನು ಕ್ರಿಸ್ಮಸ್ ಟ್ರೀ, ಕ್ಯಾರಲ್ಸ್, ಸ್ಯಾಂಟಾ ಕ್ಲಾಸ್ ಎಲ್ಲ ಮಾಡ್ತಾ ಇದ್ದೆ. ದೇವರ ಕೃಪೆಯಿಂದ ಸತ್ಯ ದೇವರು ನನಗೆ ತಿಳಿಸ್ತಾ ಹೋದ್ರು. ನಮ್ಮಲ್ಲಿ ಅನೇಕರು ತಿಳ್ಕೊಂಡಿದ್ದಾರೆ. ದೇವರಿಗೆ ಸ್ತೋತ್ರ. ಯಾರು ಎಂದೆಂದಿಗೂ ಬಾಳ್ತಾರೆ ಹೇಳಿ? ದೇವರ ಚಿತ್ತವನ್ನು ತಿಳಿದುಕೊಂಡು ಅದರಂತೆ ಜೀವಿಸುವವನೇ ಎಂದೆಂದಿಗೂ ಬಾಳುವನು. ದೇವರ ಚಿತ್ತದಂತೆ ನಡೆದುಕೊಳ್ಳುವವನೇ ಎಂದೆಂದಿಗೂ ಬಾಳುವನು. ಹಾಗಾದ್ರೆ ದೇವರ ಚಿತ್ತ ಲೋಕದ ವಿಷಯವಾಗಿ ನಡೆದುಕೊಳ್ಳುವುದಲ್ಲ, ಆತನ ವಾಕ್ಯದಲ್ಲಿ ಏನು ಬರೆದಿದೆಯೋ ಅದು ಮಾತ್ರ ಅನುಸರಿಸುವವನೇ ದೇವರ ಚಿತ್ತವನ್ನು ನೆರವೇರಿಸುವವನಾಗಿದ್ದಾನೆ. ಬರೆದಿರುವುದನ್ನು ಮೀರಿ ಏನಾದ್ರೂ ಮಾಡುವುದಾದ್ರೆ ಅದು ದೇವರ ಚಿತ್ತವಲ್ಲ. ಕೊನೆಯ ವಾಕ್ಯ ಕೊಟ್ಟು ನಾನು ನಿಲ್ಲಿಸ್ತೇನೆ. 1 Corinthians 4:6. ಒಂದನೇ ಕೊರಿಂಥ 4:6. ಸಹೋದರರೇ, ನಾನು ನಿಮಗೋಸ್ಕರವೇ ಹಿಂದಣ ಮಾತುಗಳನ್ನು ಸಾಮ್ಯ ರೂಪವಾಗಿ ನನ್ನ ವಿಷಯದಲ್ಲಿಯೂ ಅಪೊಲ್ಲೋಸನ ವಿಷಯದಲ್ಲಿಯೂ ಹೇಳಿದ್ದೇನೆ. ನೀವು ನಮ್ಮನ್ನು ದೃಷ್ಟಾಂತವಾಗಿ ಇಟ್ಟುಕೊಂಡು ಶಾಸ್ತ್ರದಲ್ಲಿ ಬರೆದಿರುವುದನ್ನು ಮೀರಿ ಹೋಗಬಾರದೆಂಬುದನ್ನು, ನಿಮ್ಮಲ್ಲಿ ಯಾರೋ ಒಬ್ಬ ಬೋಧಕನನ್ನು ವಿರೋಧಿಸಿ ಮತ್ತೊಬ್ಬನ ಪಕ್ಷವನ್ನು ಹಿಡಿದು ಉಬ್ಬಿಕೊಳ್ಳಬಾರದೆಂಬುದನ್ನು ಕಲಿತುಕೊಳ್ಳಬೇಕು. ಆಮೇಲೆ ನೀವು ನಮ್ಮನ್ನು ದೃಷ್ಟಾಂತವಾಗಿ ಇಟ್ಟುಕೊಂಡು ಶಾಸ್ತ್ರದಲ್ಲಿ ಅಂದ್ರೆ ದೇವರ ವಾಕ್ಯದಲ್ಲಿ ಬರೆದಿರುವುದನ್ನು ಬಿಟ್ಟು ಮೀರಿ ಬೇರೆ ಏನಾದ್ರೂ ನೀವು ನಂಬಿ ಹೋಗಬಾರದು ಅಂತ ನಮಗೆ ಈ ವಾಕ್ಯ ಬರೆಯಲ್ಪಟ್ಟಿದೆ. ಶಾಸ್ತ್ರದಲ್ಲಿ ಬರೆದಿರುವುದನ್ನು ಬಿಟ್ಟು ಅದನ್ನು ಮೀರಿ ಹೋಗಿ ಬೇರೆ ಏನಾದ್ರೂ ನಂಬುವುದಾದ್ರೆ ಅದು ನಮಗೆ ಡೇಂಜರ್. ಅರ್ಥ ಆಗ್ತಿದೆ? ಅಲ್ಲೊಂದು ಉದಾಹರಣೆ ಕೊಟ್ಟಿದ್ದಾರೆ. ಒಂದು ಬೋಧಕರನ್ನು ಬಿಟ್ಟು ಇನ್ನೊಂದು ಬೋಧಕರ ಹಿಂದೆ ಹೋಗುದು, ಅವ್ರನ್ನ ಬಿಟ್ಟು ಮತ್ತೊಬ್ಬರ ಹತ್ರ ಹೋಗುದು, ಹೌದಾ? ಅಪೊಲ್ಲೋಸ, ಪೌಲ ಅಂತ ಹೇಳಿ ಈ ಒಂದು ಉದಾಹರಣೆ ಮಾತ್ರ ಕೊಟ್ಟಿದ್ದಾರೆ. ಆದ್ರೆ ಅವರು ಹೇಳ್ತಿರುವಂತ ಮುಖ್ಯವಾದ ಅಂಶ ಏನು? ವಾಕ್ಯದಲ್ಲಿ ಏನು ಬರೆದಿದೆಯೋ ಅದನ್ನು ನೀವು ಮೀರಿ ಹೋಗ್ಬಾರ್ದು. ಯಾವುದು ಬರೆದಿಲ್ವೋ ಅದು ನಮ್ಮದಲ್ಲ, ಯಾವುದು ಬರೆದಿದೆಯೋ ಅದು ಮಾತ್ರ ನಮ್ಮದು. ಅರ್ಥ ಆಯ್ತಾ? ವಾಕ್ಯದಲ್ಲಿ ಬರೆದೇ ಇರುವುದನ್ನು ನಾವು ಏನಾದ್ರೂ ಆಡ್ ಮಾಡಿದ್ರೆ ಅದು ಡೇಂಜರ್. ಏನ್ ಬರ್ದಿದೆ? ಪ್ರಕಟಣೆ ವಾಕ್ಯ 22 ಸತ್ಯಗಿರಿ, ಬೈಬಲ್ ನ ಎಂಡಿಂಗ್ ವರ್ಡ್. ಇದಕ್ಕೇನು ಸೇರಿಸಬಾರ್ದು ಅಂತ ಹೇಳಿದಾರಲ್ಲ. 22:18 ಅನ್ಸುತ್ತೆ. 18 ಹೌದು, ಕಡೆಯ ವಾಕ್ಯಗಳು. 18-19 ನೋಡಿ. 18. ಈ ಪುಸ್ತಕದ ಪ್ರವಾದನ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳುವ ಸಾಕ್ಷಿ ಏನೆಂದರೆ, ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದು ಹಾಕುವನು. ಯಾವನಾದರೂ ಓದಿ.
ಪುಸ್ತಕದಲ್ಲಿರುವ ಮಾತುಗಳಲ್ಲಿ ಒಂದನ್ನಾದರೂ ತೆಗೆದು ಬಿಟ್ಟರೆ ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವ ವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರು ತೆಗೆದು ಬಿಡುವನು. ಡೇಂಜರ್ ಇದೆ. ಅದೇ ಏನು ಪ್ರಾಬ್ಲಮ್ ಇದೆ ಬ್ರದರ್? ಕ್ರಿಸ್ಮಸ್ ಆಚರಿಸ್ತಿಲ್ಲ, ಸಂತೋಷ ಅಲ್ವಾ, ಖುಷಿ ಅಲ್ವಾ, ದೇವ್ರು ಹುಟ್ಟಿದ್ದೆ ಅಲ್ವಾ, ಹೌದಲ್ವಾ, ಹೀಗಲ್ವಾ, ಹಾಗಲ್ಲ ಅಂತ ವಾದ ಮಾಡ್ತಾರೆ. ಮಾಡ್ಲಿ, ಆದ್ರೆ ವಾಕ್ಯ ಏನ್ ಹೇಳ್ತದೆ? ಅವನಿಗೆ ಸಂಬಂಧಪಟ್ಟ ಸ್ವಲ್ಪ ಕೂಡ ನನ್ನಲ್ಲಿಲ್ಲ ಅಂತ ಯೇಸು ಹೇಳಿದ್ದಾರೆ. ಅದೇ ರೀತಿ ಇಲ್ಲಿ ಏನ್ ಬರ್ದಿದೆ? ಈ ಪುಸ್ತಕ ಪ್ರವಾದನೆ ಪುಸ್ತಕ. ಹಾಗಾದ್ರೆ ಈ ವಾಕ್ಯ ಎಲ್ಲ ಪುಸ್ತಕಗಳಿಗೂ ಅನ್ವಯ ಆಗುತ್ತೆ. ಏನದು? ಪ್ರತಿಯೊಬ್ಬನಿಗೂ ಇದು ಹೇಳ್ತಾ ಇದ್ದಾರೆ. ಏನು? ಇವುಗಳಿಗೆ ಅಂದ್ರೆ ದೇವರ ವಾಕ್ಯಕ್ಕೆ ಯಾರಾದರೂ ಹೆಚ್ಚಿನ ಮಾತುಗಳನ್ನು, ಹೆಚ್ಚಿನ ವಿಷಯಗಳನ್ನು, ಹೆಚ್ಚಿನ ಅಂಶಗಳನ್ನು, ಹೆಚ್ಚಿನ ಡಾಕ್ಟ್ರಿನ್ಗಳನ್ನು, ಬೇರೆ ಏನಾದ್ರೂ ರೀತಿ ರಿವಾಜುಗಳನ್ನು, ಬೇರೆ ಏನಾದ್ರೂ ಧಾರ್ಮಿಕ ಕಾರ್ಯಗಳನ್ನು, ಇಲ್ಲದೆ ಇರುವಂತ ಹಬ್ಬಗಳನ್ನು ತಂದು ಹಾಕಿದರೆ ಈ ಪುಸ್ತಕದಲ್ಲಿರುವಂತ ಕ್ರೂರವಾದ ಉಪದ್ರವಗಳು ಆತನ ಜೀವಿತದಲ್ಲಿ ಬರುವುದು. ನೋಡಿದ್ರ? ದೇವರ ಕೋಪ ಅವನ ಜೀವಿತದಲ್ಲಿ ಬರುವುದು. ಇದು ಯಾರು ತಂದು ಹಾಕಿದ್ರು? ಕ್ರಿಸ್ಮಸ್ ಎಲ್ಲ ನಾವು ಮೊನ್ನೆ ಕಲ್ತಿದ್ದೇವೆ ಅಲ್ವಾ? ಕ್ರಿಸ್ತ ವಿರೋಧಿ ಆಗಿರುವ ಪೋಪ್ ಸಾಮ್ರಾಜ್ಯದ ಮುಖಾಂತರ ಈ ಕ್ರಿಸ್ಮಸ್, ನ್ಯೂ ಇಯರ್, ಈಸ್ಟರ್ ಇವೆಲ್ಲ ಉಟ್ಕೊಂಡು ಬಂತು. ಬೈಬಲ್ ಅಲ್ಲಿ ಇಲ್ಲ, ಯಾವುದು ಸಹ ಇಲ್ಲ. ಯಾವುದೇ ಸ್ಪೆಷಲ್ ಹಬ್ಬ ಹೊಸ ಒಡಂಬಡಿಕೆಯಲ್ಲಿ ಇಲ್ಲ. ಎಲ್ಲ ದಿನ ಕ್ರಿಸ್ತನಿಗೋಸ್ಕರವೇ, ಕ್ರಿಸ್ತನನ್ನು ಮಹಿಮೆ ಪಡಿಸೋಸ್ಕರ ನಮಗಾಗಿ ದೇವರು ಕೊಟ್ಟಿದ್ದಾರೆ. ಪ್ರತಿ ದಿನ ಒಳ್ಳೆಯ ದಿನ. ಮತ್ತು ಸಭೆಯಾಗಿ ಎಲ್ಲಿ ಸೇರ್ತಾರೋ, ರೊಟ್ಟಿಯನ್ನು ಮುರಿದು ಆತನ ಪಾನ ಪಾತ್ರೆಯಲ್ಲಿ ಸೇವಿಸ್ತಾರೋ, ಆ ಸಂದರ್ಭವೇ ನಿಜವಾದ ಒಂದು ಸೆಲೆಬ್ರೇಷನ್, ನಿಜವಾದ ಹಬ್ಬ. ಅದೇ ಯೇಸುವಿನ ಮರಣ ಮತ್ತು ಆ ಪುನರುತ್ಥಾನವನ್ನು ನಾವು ಸ್ಮರಿಸ್ತೀವಿ ನೋಡಿ, ಎಷ್ಟು ಸಲ ಸ್ಮರಿಸ್ತೀವಿ ನೋಡಿ. ಅದೇ ನಮಗೆ ಹಬ್ಬ, ಅದೇ ಸೆಲೆಬ್ರೇಷನ್, ಅದೇ ಫೆಸ್ಟಿವಲ್. ಅದಕ್ಕಿಂತ ದೊಡ್ಡ ಹಬ್ಬ ಯಾವುದೂ ಇಲ್ಲ. ರೈಟ್? ಅದಕ್ಕೋಸ್ಕರ ಹೇಳಿದ್ರು ಯೇಸು, ಹಳೆ ಒಡಂಬಡಿಕೆಯಲ್ಲಿ ಸೌಲನ ಮುಖಾಂತರ, ಜನನ ದಿನಕ್ಕಿಂತ ಮರಣ ದಿನ ಉತ್ತಮ ಅಂತ. ಯಾಕೆ ಗೊತ್ತುಂಟ? ಯೇಸುವಿನ ಜನನಕ್ಕಿಂತ ಯೇಸುವಿನ ಮರಣ ದಿನ ಉತ್ತಮವಾಗಿತ್ತು. ಉತ್ತಮ ಅಲ್ವಾ? ಆತನು ಮರಣ ಹೊಂದದೇ ಇದ್ದಿದ್ದಿದ್ರೆ ಇಡೀ ಲೋಕಕ್ಕೆ ರಕ್ಷಣೆ ಇರ್ತಾ ಇರ್ಲಿಲ್ಲ. ಇವತ್ತು ಯಾರಿಗೂ ಒಂದು ನಿರೀಕ್ಷೆ ಇರ್ತಾ ಇರ್ಲಿಲ್ಲ ಈ ಲೋಕದಲ್ಲಿ. ಎಲ್ರೂ ನರಕಕ್ಕೆ ಹೋಗ್ಬೇಕಿತ್ತು. ಯೇಸು ಕ್ರೂಜ ಮೇಲೆ ಪ್ರಾಣ ಕೊಟ್ಟಿದ್ದೇ ನಮಗೆ ಜಯ, ನಮಗೆ ಸಂತೋಷ, ಅದೇ ಉಲ್ಲಾಸ. ನಂಬದೇ ಇರುವವರಿಗೆ ಅದು ಮೂರ್ಖತನ ಅಂತ ಪೌಲನು ಹೇಳ್ತಾನೆ. ನಂಬುವರಿಗಾದರೂ ಅದೇ ನಿತ್ಯ ಜೀವ. ದಟ್ ಈಸ್ ರಿಯಲ್ ಜಾಯ್. ಅಲ್ಲಿ ಸೆಲೆಬ್ರೇಟ್ ಮಾಡಬೇಕು. ಅದೇ ಯೇಸು ಹೇಳಿದ್ರು, ನೀವು ಏನ್ ಸೆಲೆಬ್ರೇಟ್ ಮಾಡಬೇಕು? ನನ್ನ ಮರಣ ಮತ್ತು ಪುನರುತ್ಥಾನವನ್ನು ಯಾವಾಗ್ಲೂ ನೆನೆಸಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳಿರೋಗಿದ್ದಾರೆ. ಆದ್ರೆ ದುಷ್ಟ ಏನ್ ಮಾಡಿದ ಗೊತ್ತಾ? ಜನನ ದಿನವನ್ನು ತಂದುಬಿಟ್ಟು ಅದನ್ನು ಸೆಲೆಬ್ರೇಷನ್ ಮಾಡಿಸ್ತಾ ಇದ್ದಾನೆ, ಕುಣಿಸ್ತಾ ಇದ್ದಾನೆ, ಡ್ರಿಂಕ್ಸ್ ಮಾಡಿಸ್ತಾ ಇದ್ದಾನೆ, ಡ್ಯಾನ್ಸ್ ಮಾಡಿಸ್ತಾ ಇದ್ದಾನೆ, ಡೆಕೋರೇಷನ್ ಮಾಡಿಸ್ತಾ ಇದ್ದಾನೆ, ಪಾರ್ಟಿ ಮಾಡಿಸ್ತಾ ಇದ್ದಾನೆ, ಕೇಕ್ ಕಟಿಂಗ್ಸ್ ಮಾಡಿಸ್ತಾ ಇದ್ದಾನೆ, ಫುಡ್ಗಳನ್ನು ಹಾಕಿಟ್ಟು ಎಂಜಾಯ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾನೆ. ಇದೇ ಸತ್ಯ. ಸರಿ, ನಾನು ಇವಾಗ ನಿಲ್ಲಿಸ್ತೀನಿ. ದೇವರ ಚಿತ್ತವನ್ನು ತಿಳಿದುಕೊಂಡು ಅದರಂತೆ ಜೀವಿಸುವವನೇ ಧನ್ಯನು, ಅವನು ನಿತ್ಯವಾಗಿ ಬದುಕುವನು. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯದ ಮೂಲಕ ದೇವರೆಲ್ಲರನ್ನು ಆಶೀರ್ವದಿಸಲಿ ಎಂದು ಹಾರೈಸ್ತೇನೆ. ಗಾಡ್ ಬ್ಲೆಸ್ ಯು.